ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ಮಧುರವಾದ ನಾಮದಲ್ಲಿ ಈ ದಿನ ದೇವರ ವಾಕ್ಯಗಳನ್ನ ಧ್ಯಾನ ಮಾಡಲಿಕ್ಕೆ ಬಂದಿರುವಂತ ಕೇಳುತ್ತಿರುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವ ಶಾಂತಿಯು, ದೇವರ ಕೃಪೆ, ಕರುಣೆಯು ನಿಮ್ಮ ಮೇಲೆ ಇರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇರುವಂತ ಅಂಶ, ನಿರಾಸೆಯ ವರ್ಷಗಳ ನಂತರ ನಿರೀಕ್ಷೆಯ ದಿನಗಳು. ನಿರಾಸೆಯ ವರ್ಷಗಳ ನಂತರ ನಿರೀಕ್ಷೆಯ ದಿನಗಳು. ಒಬ್ಬರು ಈ ರೀತಿಯಾಗಿ ಹೇಳುತ್ತಾರೆ, ಒಂದು ನಿಮಿಷದ ಕೋಪ 60 ಸೆಕೆಂಡ್ಗಳ ದುಃಖವನ್ನ ತರಿಸುತ್ತದೆ ಅಂತ. ಒಂದು ನಿಮಿಷದ ಕೋಪ 60 ಸೆಕೆಂಡ್ಗಳ ದುಃಖವನ್ನ, ನೋವನ್ನ ತರುತ್ತದೆ. ಒಂದು ನಿಮಿಷನೂ 60 ಸೆಕೆಂಡ್ ಒಂದೇ ತಾನೆ. ಆದರೆ ಕೋಪ ಅನ್ನೋದು ಒಂದು ನಿಮಿಷದ ತರ ಕಾಣಿಸಿದರೆ ಅದರ ಪ್ರಭಾವ ಒಂದೊಂದು ಸೆಕೆಂಡು ನಮ್ಮ ಮನಸ್ಸುಗಳನ್ನ ಬೇಸರ ಪಡಿಸುತ್ತಾ ಇರುತ್ತದೆ. ಕುಟುಂಬದಲ್ಲಾಗಲಿ ವೈಯಕ್ತಿಕ ಜೀವಿತದಲ್ಲಾಗಲಿ ನಾವು ನೋಡುವುದಾದರೆ, ನಾವು ತೆಗೆದುಕೊಳ್ಳುವ ಕೆಲವು ತೀರ್ಮಾನಗಳು, ಕೆಲವು ವರ್ಷಗಳು ನಮ್ಮ ಜೀವಿತದಲ್ಲಿ ಏನು ಮಾಡ್ತವೆ, ಅದು ತೊಂದರೆಯನ್ನ ಉಂಟು ಮಾಡುವಂಥವುಗಳು ಆಗಿವೆ. ಇಲ್ಲಿ ಹೇಳುತ್ತಿರುವಂತ ಮಾತು ನಿರಾಸೆಯ ವರ್ಷಗಳು. ಏನದು? ನಿರಾಸೆಯ ವರ್ಷಗಳು, ಆದರೆ ನಿರೀಕ್ಷೆಯ ದಿನಗಳು. ಕೆಲವು ಸಾರಿ ನಾವು ಎಷ್ಟೋ ದುಡಿತೀವಿ ಯಾವುದೋ ಸ್ವಲ್ಪ ಸಂತೋಷಕ್ಕಾಗಿ, ಎಷ್ಟೋ ಪ್ರಯಾಸ ಪಡುತ್ತೇವೆ ಸ್ವಲ್ಪ ಸಮಾಧಾನಕ್ಕಾಗಿ ಅಷ್ಟೇ, ಇನ್ನೇನೂ ಅಲ್ಲ. ನಾವು ಶರೀರಕ್ಕೆ ಸ್ವಲ್ಪ ಬಲ ಬೇಕಾದರೆ ಹೆಚ್ಚು ಊಟ ಮಾಡ್ತೇವೆ. ನೀವು ಶ್ರೀಮಂತರು ಊಟ ಮಾಡೋದನ್ನು ನೀವು ನೋಡಿರ್ತೀರ. ಒಂದೊಂದನ್ನು ಅಳತೆ ಮಾಡ್ತಾರೆ. ಅನ್ನ ಇಷ್ಟು ಕ್ಯಾಲರಿ, ತರಕಾರಿ ಇಷ್ಟು ಕ್ಯಾಲರಿ, ಫ್ರೂಟ್ಸು ಇಷ್ಟು ಕ್ಯಾಲರಿ, ಅಂದರೆ ಒಂದೊಂದು ಇಷ್ಟೇ ಇರಬೇಕು. ನಾವು ಜಾಸ್ತಿ ಊಟ ಮಾಡಿದ್ರೆ ನಮಗೆ ಜಾಸ್ತಿ ಬಲ ಬರುತ್ತೆ ಅಂತ ಅಲ್ಲ. ಶರೀರಕ್ಕೆ ಯಾವ ಯಾವ ವಿಟಮಿನ್ಸು, ಯಾವ ಖನಿಜಾಂಶಗಳು ನಮಗೆ ಬೇಕು ಅನ್ನುವುದು ಗೊತ್ತಾದರೆ ಅದಕ್ಕೆ ತಕ್ಕಂತೆ ಏನು ಮಾಡ್ತಾರೆ, ಊಟವನ್ನ ತಗೊಳ್ತಾರೆ. ಕೆಲವರು ರಾತ್ರಿಗಳಲ್ಲಿ ಊಟನೇ ಮಾಡೋದಿಲ್ಲ, ಸ್ವಲ್ಪ ಅವರು ಫ್ರೂಟ್ಸೋ ಬೇರೆ ಏನಾದರೂ ತೆಗೆದುಕೊಳ್ತಾರೆ, ಆದರೂ ಅವರಿಗೆ ಬಲ, ಆರೋಗ್ಯ ಇರುತ್ತದೆ. ನನ್ನ ಪ್ರಿಯ ದೇವಜನರೇ, ನಾವು ಅನೇಕ ವರ್ಷಗಳಿಂದ ನೋವನ್ನು ಅನುಭವಿಸುತ್ತಿದ್ದಿರಬಹುದು, ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ಸೋಲನ್ನು ಅನುಭವಿಸುತ್ತಿರಬಹುದು, ನಷ್ಟವನ್ನು ಅನುಭವಿಸುತ್ತಿದ್ದಿರಬಹುದು. ಆದರೆ ದೇವರ ವಾಕ್ಯ ಇವತ್ತು ನಮಗೆ ಹೇಳುತ್ತಾ ಇದೆ, ನೀವು ಅನೇಕ ನಿರಾಸೆಯ ವರ್ಷಗಳನ್ನು ಅನುಭವಿಸಿರಬಹುದು, ನಿರೀಕ್ಷೆಯ ದಿನಗಳು ಬರುತ್ತಿವೆ. ಆಮೇನ್. ಇವತ್ತು ಒಂದು ವಾಕ್ಯವನ್ನು ಓದಿಕೊಂಡು ಮುಂದಕ್ಕೆ ಹೋಗೋಣ, ಗೊತ್ತಾಗುತ್ತದೆ ನಿಮಗೆ. ಆಗ ಕೀರ್ತನೆಯ ಗ್ರಂಥ 90ನೇ ಅಧ್ಯಾಯ 15ನೇ ವಾಕ್ಯ. ಕೀರ್ತನೆ 90, 15ನೇ ವಾಕ್ಯ. ಅಲ್ಲಿ ಹೇಳುತ್ತದೆ, ನೀನು ನಮ್ಮನ್ನ ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನ ಸಂತೋಷಪಡಿಸು. ಹಲ್ಲೆಲೂಯಾ. ಮೋಶೆ ಭಕ್ತನ ಪ್ರಾರ್ಥನೆ ಇದಾಗಿದೆ. ಯಾರ ಪ್ರಾರ್ಥನೆ? ಮೋಶೆ ಭಕ್ತನ ಪ್ರಾರ್ಥನೆ. ಮೋಶೆ ಮತ್ತು ಇಸ್ರಾಯೇಲ್ಯರು ಇಬ್ಬರು ಸೇರಿಕೊಂಡು ಈ ರೀತಿಯಾಗಿ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾರೆ, ದೇವರೇ, ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರುಷಗಳಿಗೂ. ಇಲ್ಲಿ ದಿವಸಗಳನ್ನು ನೋಡುತ್ತಾ ಇದ್ದೇವೆ, ವರುಷಗಳನ್ನು ನೋಡುತ್ತಾ ಇದ್ದೇವೆ. ಮೋಶೆಯ ಜೀವಿತದಲ್ಲಿ 40 ವರ್ಷ ಅರಣ್ಯದಲ್ಲಿ ಅವನು ಆಡುಗಳನ್ನು ಮೇಯಿಸ್ತಾ ಇದ್ದ, ಮೇಕೆಗಳನ್ನ ಮೇಯಿಸ್ತಾ ಇದ್ದ 40 ವರ್ಷ. ಅದಕ್ಕಿಂತ ಮೊದಲು ಅವನು ಎಲ್ಲಿದ್ದ? ಅರಮನೆಯಲ್ಲಿದ್ದ. ಅವನು ಎಲ್ಲಿದ್ದ? ಅರಮನೆಯಲ್ಲಿ. ಚಿಕ್ಕ ಪ್ರಾಯದಲ್ಲಿ ಅವರ ತಾಯಿ ನೈಲ್ ನದಿಯಲ್ಲಿ ಮಗುವನ್ನ ನೀರಲ್ಲಿ ಬಿಟ್ಟಾಗ ಫರೋಹನ ಮಗಳು ಆ ಮಗುವನ್ನ ತೆಗೆದುಕೊಂಡು ಸಾಕುವುದಕ್ಕಾಗಿ ಮತ್ತೆ ತನ್ನ ತಾಯಿಗೆ ಕೊಡುತ್ತಾರೆ. ಆ ಮಗು ಹಾಲು ಬಿಟ್ಟ ಮೇಲೆ ಮತ್ತೆ ಆ ಮಗುವನ್ನ ಫರೋಹನ ಮಗಳು ಏನು ಮಾಡ್ತಾಳೆ, ಅರಮನೆಗೆ ತೆಗೆದುಕೊಂಡು ಹೋಗ್ತಾಳೆ.
ನೀವು ಬೈಬಲಲ್ಲಿ ಓದಿದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತದೆ, ಮೋಶೆಯು ಸಕಲ ವಿದ್ಯಾ ಪಾರಂಗತನಾದನು ಅಂತ ಹೇಳುತ್ತದೆ. ಸಕಲ ವಿದ್ಯಾ ಪಾರಂಗತನಂದ್ರೆ ಹೇಗೆ? ಅರಮನೆಯಲ್ಲಿರುವ ಎಲ್ಲಾ ಒಂದು ಶಿಕ್ಷಣಗಳು ಅವನಿಗೆ ಸಿಕ್ಕಿದವು, ಎಲ್ಲಾ ವಿಧವಾದದ್ದು, ಊಟದಿಂದ ಹಿಡಿದು ಎಲ್ಲ ವಿದ್ಯಾಭ್ಯಾಸದಿಂದ ಹಿಡಿದು ಅಲ್ಲಿ ಎಲ್ಲ ಏನೆಲ್ಲ ಇದೆಯೋ ಎಲ್ಲವನ್ನೂ ಕಲಿತನು. ಆದರೆ 40 ವರ್ಷ ಅರಮನೆಯಲ್ಲಿದ್ದ ಮೇಲೆ ಅವನು ಅಲ್ಲಿಂದ ಇನ್ನು 40 ವರ್ಷ ಎಲ್ಲಿದ್ದಾನೆ? ಅಡವಿಯಲ್ಲಿದ್ದಾನೆ. ಆಲೋಚನೆ ಮಾಡಿ, ಜನಗಳ ಮಧ್ಯೆ ಇಲ್ಲ, ಅರಮನೆಯ ಮಧ್ಯದಿಲ್ಲ. ಆದರೆ ಈಗ ಅವನು ಎಲ್ಲಿ ಹೋಗ್ತಾ ಇದ್ದಾನೆ? ಅಡವಿಗೆ ಹೋಗ್ತಾ ಇದ್ದಾನೆ. ಮಾತಾಡಕ್ಕೆ ಮನುಷ್ಯರು ಕೂಡ ಇಲ್ಲ, ಹಾಡುಗಳನ್ನ ಮೇಕೆಗಳನ್ನ ಮೇಯಿಸ್ತಾ ಇದ್ದಾನೆ. ಅದು ಅಡವಿ ಬೆಟ್ಟಗಳಲ್ಲಿ ಇರುವಂತ ಸಮಯ ಅವನಿಗೆ ಎಷ್ಟು ನೋಡಿ. ಅನೇಕ ಸಾರಿ ನಮಗೆ ಸುಖದ ಕಾಲ ಬೇಗ ಮುಗಿದೋಗುತ್ತೆ, ಕಷ್ಟದ ಕಾಲ ಮುಗಿದೋಗಲ್ಲ. ಅದಕ್ಕೆ ನಾನು 1 ನಿಮಿಷ 60 ಸೆಕೆಂಡ್ಗಳು ಅಂತ ಹೇಳಿದ್ದು ಅದಲ್ವಾ. ಸುಖ ನಮಗೆ ಎಲ್ಲ ಚೆನ್ನಾಗಿ ಹೋಗ್ತಾ ಇದ್ರೆ ಯಾವಾಗ ದಿನಗಳು ಕಳೆದೋದು ಗೊತ್ತಿಲ್ಲ. ಏನಪ್ಪ ದಿನಗಳು ಹಿಂಗ್ ಓಡ್ತಾ ಇದ್ದಾವೆ, ತಿಂಗಳು ಆಗೋಗಿದ್ದೇ ಗೊತ್ತಾಗಿಲ್ಲ, ವಾರ ಆಗೋಗಿದ್ದೇ ಗೊತ್ತಾಗಿಲ್ಲ. ಯಾಕೆಂದ್ರೆ ನೀವು ಬ್ಯುಸಿಯಾಗಿದ್ರಿ, ನಿಮಗೆ ಕೆಲಸ ಇತ್ತು, ನಿಮಗೆ ಚಿಂತೆ ಯೋಚನೆ ಕಡಿಮೆ ಆಗಿತ್ತು, ನೀವು ಚೆನ್ನಾಗಿ ಮುಂದಕ್ಕೆ ಹೋಗ್ಬಿಟ್ರಿ. ಆದರೆ ಯಾವಾಗ ನಮಗೆ ಚಿಂತೆ ಬರುತ್ತದೋ, ಯಾವಾಗ ನಮಗೆ ಕಷ್ಟ ಅನಿಸ್ತದೋ, ದಿನನೇ ಹೋಗಲ್ಲ, ರಾತ್ರಿ ಜಾಸ್ತಿ ಉದ್ದ ಇದ್ದಂಗೆ ಅನಿಸುತ್ತೆ. ಅದೇ ನೀವು ಸುಖವಾಗಿ ನಿದ್ರೆ ಮಾಡಿದ್ರೆ ಇಷ್ಟು ಬೇಗ ಬೆಳಗಾಗೋಯ್ತಾ ಅಂತೀರಾ. ಯಾಕೆಂದ್ರೆ ಬೇಗ ನೀವು ನಿದ್ದೆ ಮಾಡಿದ್ರಿಂದ ಬೇಗ ಬೆಳಗಾಯಿತು ಅನಿಸ್ತದೆ. ಅದೇ ನಿದ್ದೆ ಬಂದಿಲ್ಲ ಅಂದ್ರೆ ಟೈಮ್ ನೋಡ್ತಾ ಇತ್ತು, ಅಯ್ಯೋ ಇನ್ನೂ 10 ಗಂಟೆನ, ಇನ್ನೂ 12 ಗಂಟೆನ, ಇನ್ನೂ 1 ಗಂಟೆನ. ಯಾಕೆಂದ್ರೆ ನಿದ್ದೆ ಬರ್ತಾ ಇಲ್ಲ. ಕಷ್ಟ ಇದ್ದಾಗ, ನೋವಿದ್ದಾಗ, ಸಾಲ ಇದ್ದಾಗ, ಸಮಸ್ಯೆ ಇದ್ದಾಗ ಜೀವಿತ ಕುಂಟ್ಕೊಂಡು ಸಾಕ್ತದೆ. ಆದರೆ ಸುಖ ಇದ್ದಾಗ ಓಡ್ತಾ ಇರ್ತದೆ ಜೀವನ. ಈಗ ಮೋಶೆಗೆ 40 ವರ್ಷ ಹೇಗೆ ಕಳೆಯಿತೋ ಗೊತ್ತಿಲ್ಲ, ಆದರೆ ಇನ್ನು 40 ವರ್ಷ ಅವನ ಜೀವಿತದಲ್ಲಿ ಬಹಳ ಕಷ್ಟಕರವಾಗಿದೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಹಾಗೇನೆ, ಕುಟುಂಬದಲ್ಲಿ, ಕೆಲಸದಲ್ಲಿ, ನಾವು ವಾಸ ಮಾಡುವ ಮನೆ ಹತ್ರ ಸಮಾಧಾನ ಇದ್ರೆ ಆರಾಮಾಗಿರ್ತೇವೆ. ಆದರೆ ಒಂದೊಂದು ಶೋಧನೆಗಳು, ಕಷ್ಟಗಳು ಬರುವಾಗ, ದಿನಗಳು ಹೋಗುವುದು, ನಮಗೆ ಅಯ್ಯೋ ಏನಪ್ಪ ನನ್ನ ಜೀವನ ಈ ತರ ಇದೆ, ತುಂಬಾ ದುಃಖಕರವಾಗಿದೆ, ವೇದನಾಕರವಾಗಿದೆ, ನೋವಾಗಿದೆ ಅಂತ ಹೇಳುತ್ತೇವೆ. ಈಗ ಆಲೋಚನೆ ಮಾಡಿ, ಮೋಶೆಯ ಜೀವಿತದಲ್ಲಿ 40 ವರ್ಷ, ಇಸ್ರಾಯೇಲರು ದಾಸತ್ವದಲ್ಲಿದ್ದಿದ್ದು ಎಷ್ಟು ವರ್ಷ? 400 ವರ್ಷ. ಎಷ್ಟು ವರ್ಷ ನೋಡಿ, ಇವನು 40 ವರ್ಷ ಇದ್ದಾನೆ, ಇಸ್ರಾಯೇಲರು 400 ವರ್ಷ ಇದ್ದಾರೆ. ಹಾಗಾದ್ರೆ ಅದಕ್ಕೆ ಮೋಶೆ ಹೇಳ್ತಾ ಇದ್ದಾನೆ, ಅಪ್ಪ ನಾವು ಅಂತ ಹೇಳ್ತಾ ಇದ್ದಾನೆ, ನಾನು ಅಂತ ಹೇಳ್ತಾ ಇಲ್ಲ. ಈ ಕೀರ್ತನೆಯನ್ನ ಬರೆದಿದ್ದು ಮೋಶೆ. ಹೇಳ್ತಾನೆ ನಾವು. ಏನಂತ ಹೇಳ್ತದೆ? ನೀನು ನಮ್ಮನ್ನು, ಮೋಶೆ ಹೇಳ್ತಾನೆ ಎಲ್ಲರನ್ನ ಸೇರಿಸ್ಕೊಂಡು ನನ್ನನ್ನು, ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ. ನಿಮ್ಮಲ್ಲಿ ಕೆಲವರು ದಿವಸಗಳಿಂದ ಬಾಧೆ ಪಡುತ್ತಿರಬಹುದು, ಇನ್ನು ಕೆಲವರು ನಿಮ್ಮಲ್ಲಿ ವರ್ಷಗಳಿಂದ ಕುಗ್ಗಿ ಹೋಗಿರಬಹುದು. ಕುಗ್ಗುವುದು ಮತ್ತು ಕೇಡನುಭವಿಸುವುದು ಎರಡೂ ಒಳ್ಳೆಯದಲ್ಲ, ಕೆಟ್ಟದ್ದೇ. ಆದರೆ ಮೋಶೆಯ ಪ್ರಾರ್ಥನೆ ಏನು ಗೊತ್ತಾ? ದೇವರೇ, ಆಗಿದ್ದಾಗೋಯ್ತು, ನಡೆದಿದ್ದು ನಡೆದೋಯ್ತು, 40 ವರ್ಷನೋ 400 ವರ್ಷನೋ ಆಗೋಯ್ತು. ಅಲ್ಲಿ ಕೊನೆಯಲ್ಲಿ ಹೇಳ್ತಾನೆ, ಅದಕ್ಕೆ ತಕ್ಕಂತೆ. ಯಾವುದಕ್ಕೆ ತಕ್ಕಂತೆ ಅಂದ್ರೇನು? ನಾವು ಹಣ ಕೊಡ್ತೀವಿ, 5 ರೂಪಾಯಿಗೆ ತಕ್ಕ ಒಂದು ವಸ್ತು ನನಗೆ ಕೊಡು. ಅದರ ಅರ್ಥ ಅನ್ಯಾಯ ಆಗಬಾರ್ದು. ಯಾರಾದರೂ ಕೂಡ ನಾವು ಅಂಗಡಿಗೆ ಹೋಗುವಾಗ ನಾವು ಏನು ಮಾಡ್ತೀವಿ? ಅವ್ರ ಹತ್ರ ಬೇರ ಮಾಡ್ತೀವಿ, ಕೇಳ್ತೀವಿ, ಇಲ್ಲ ಕಡಿಮೆ ಮಾಡಿ ಅಂತ ಕೇಳ್ತೀವಿ. ಯಾಕೆಂದ್ರೆ ಅವರು ಕೂಡ ಅದರ ಬೆಲೆಯನ್ನ ಕಡಿಮೆಗೆ ತಂದು ಜಾಸ್ತಿಗೆ ಮಾರ್ತಾ ಇರ್ತಾರೆ. ನಮಗೂ ನಷ್ಟ ಆಗ್ಬಾರ್ದು ಅಂತ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಹಾಗೇನೆ ಮೋಶೆ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರೇ, ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ನಮಗೆ ಕೇಡಾಗಿದೆ, ನಮಗೆ ಕುಗ್ಗಿಸುವ ದಿನಗಳು ಬಂದಿವೆ. ಎಷ್ಟು ನಮ್ಮನ್ನು ಕುಗ್ಗಿಸಿದೆಯೋ, ಎಷ್ಟು ನಮಗೆ ಕೇಡು ಬಂತೋ, ಅಷ್ಟೇ ಮತ್ತೆ ನೀವು ನಮ್ಮನ್ನ ಆಶೀರ್ವಾದ ಮಾಡಬೇಕು. ಹಾಲೆಲೂಯ. ಈ ಮೋಶೆಯ ಪ್ರಾರ್ಥನೆ ನೋಡ್ರಿ, ಅದಕ್ಕೆ ತಕ್ಕಂತೆ.
ನನಗಾದ ಅವಮಾನಕ್ಕೆ ತಕ್ಕಂತೆ, ನಷ್ಟಕ್ಕೆ ತಕ್ಕಂತೆ, ನೋವಿಗೆ ತಕ್ಕಂತೆ, ಅನ್ಯಾಯಕ್ಕೆ ತಕ್ಕಂತೆ ದಯಮಾಡಿ ನಮಗೆ ನ್ಯಾಯ ಮಾಡುವಂತ ಕೇಳುತ್ತಿರುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಇವತ್ತು ಇದು ಕೂಡ ನಮ್ಮ ಪ್ರಾರ್ಥನೆಯಾಗಿರಬೇಕು. ನಾವು ಕೇಳಬೇಕಪ್ಪ, ನನಗೆ ನೋವಾಗಿದೆ, ನಷ್ಟ ಆಗಿದೆ, ಸಂಕಟ ಆಗಿದೆ, ಆಯ್ತು, ದಿನಗಳು ವರ್ಷಗಳು ನನ್ನ ಜೀವಿತದಲ್ಲಿ ಈ ರೀತಿ ಆಗಿದೆ, ಇದಕ್ಕೆ ತಕ್ಕಂತೆ ನೀನು ನನಗೆ ಒಳ್ಳೆಯ ದಿನಗಳನ್ನು ನೀನು ನನಗೆ ಕೊಡಪ್ಪ ಅಂತ ನಾವು ದೇವರ ಹತ್ರ ಏನು ಮಾಡಬೇಕು? ಕೇಳಿಕೊಳ್ಳಬೇಕು. ಹೌದು, ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತವೆ. ಇರಲ್ವಾ? ಒಂದು ಕ್ಲಾಕಲ್ಲಿ ಒಂದು ಮುಳ್ಳು ಮೇಲಕ್ಕೆ ಹೋಗುವಾಗ ಕಷ್ಟ ಇರಬಹುದು, ಕೆಳಕ್ಕೆ ಬರುವಾಗ ಸುಲಭ ಇರಬಹುದು, ಮತ್ತೆ ಮೇಲಕ್ಕೆ ಹೋಗಲೇಬೇಕು. ಅದೇ ರೀತಿಯಲ್ಲಿ ಕಷ್ಟ ಸುಖಗಳು ನಮ್ಮ ಜೀವಿತದಲ್ಲಿ ಬರಲೇ ಬರುತ್ತವೆ. ಆದರೆ ಅವುಗಳನ್ನು ಹೇಗೆ ಎದುರಿಸುತ್ತೇವೆ ಎಂಬುದು ಮುಖ್ಯ. ಒಬ್ಬ ಗುರುಜಿ ಹತ್ರ ಹೋಗಿ ಕೇಳ್ತಾನಂತೆ, ಅಯ್ಯ, ನನ್ನ ಜೀವಿತದಲ್ಲಿ ಕಷ್ಟನೇ ಇರಬಾರ್ದು, ಎಲ್ಲ ಸುಖನೇ ಇರಬೇಕು, ಸಮಾಧಾನ ಇರಬೇಕು, ಶಾಂತಿ ಇರಬೇಕು, ಏನು ಸಾಲ ಇರಬಾರ್ದು, ರೋಗ ಇರಬಾರ್ದು, ಕಣ್ಣೀರು ಇರಬಾರ್ದು, ಹಸಿವಾಗಬಾರ್ದು, ಏನು ಮಾಡಬೇಕು ಅಂತೇಳಿ ಆ ಗುರುಜಿ ಹೇಳಿದಂತೆ, ಒಂದೇ ಒಂದು ಮಾರ್ಗ ಐತೆ ಮಾಡಬೇಕು ಅಂತ. ಏನು ಮಾಡಬೇಕು? ಸತ್ತೋಗ್ಬಿಡು ಅಂತ ಹೇಳಿದಂತೆ. ಏನಾಗ್ಬಿಡು? ಸತ್ತೋಗ್ಬಿಟ್ರೆ ಏನಿದೆ? ಹಸಿವೆ ಇಲ್ಲ, ನಿದ್ದೆ ಇಲ್ಲ, ಕಷ್ಟ ಇಲ್ಲ, ಕಣ್ಣೀರಿಲ್ಲ, ರೋಗ ಇಲ್ಲ, ಒಂದೇ ಸಿಂಪಲ್ ಆಗಿ ಸತ್ತೋಗ್ಬಿಡು. ಯಾಕಂದ್ರೆ ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ, ನೋವು ಬಂದೇ ಬರುತ್ತೆ, ಅವಮಾನ ಆಗೇ ಆಗುತ್ತೆ, ನಷ್ಟ ಆಗುತ್ತೆ, ಆರೋಗ್ಯ ಕೆಡುತ್ತೆ, ಎಲ್ಲ ಆಗುತ್ತೆ. ಏನೂ ಬರಬಾರ್ದು ನನಗೆ ಅಂದ್ರೆ ಹೆಂಗೆ? ಏನೂ ಬರಬಾರ್ದು ಅಂದ್ರೆ ಹೆಂಗೆ? ಅದಕ್ಕೆ ಹೇಳ್ತಾನೆ ಗುರುಜಿ, ಹೇಳ್ತಾನೆ ಸತ್ತೋಗ್ಬಿಡು. ಬದುಕಿದ್ರೆ ನಿನಗೆಲ್ಲ ಬಂದೇ ಬರುತ್ತಪ್ಪ, ಯಾರೇ ಆಗಲಿ ಬಂದೇ ಬರುತ್ತದೆ, ಆದರೆ ಕಷ್ಟ ಬರುತ್ತೆ. ಅದಕ್ಕೆ ಇಲ್ಲಿ ಮೋಶೆ ಕಷ್ಟಗಳನ್ನ ತೆಗೆದು ಹಾಕು ಅಂತ ಕೇಳ್ತಾ ಇಲ್ಲ. ಯಾಕೆ ದೇವರೇ ನಿನ್ ಕಷ್ಟ ಕೊಟ್ಟೆ, ಯಾಕೆ ಅನುಮತಿ ಕೊಟ್ಟೆ ಅಂತ ಕೇಳ್ತಾ ಇಲ್ಲ. ಅಪ್ಪ ಆಯ್ತು, ಅನುಭವಿಸ್ಬಿಟ್ಟಿದ್ದೀನಿ, ನೊಂದು ಬಿಟ್ಟಿದ್ದೀನಿ, ಪ್ರಯಾಸ ಪಟ್ಟಿದ್ದೀನಿ, ಈಗ ಅದು ಯಾಕೆ ಮಾಡಿದೆ ಅಂತ ಕೇಳ್ತಾ ಇಲ್ಲ ಮೋಶೆ. ದೇವ್ರೆ, ಅದಕ್ಕೆ ತಕ್ಕಂತೆ ನೀನು ಮತ್ತೆ ನನಗೇನು ಮಾಡಬೇಕು? ಇಲ್ಲಿ ಹೇಳ್ತದೆ, ಅದಕ್ಕೆ ತಕ್ಕಂತೆ ಸಂತೋಷದ ದಿನಗಳನ್ನು ನನಗೆ ಕೊಡು. ನೋಡಿ, ನಮ್ಮ ಪ್ರಾರ್ಥನೆ ಗುಣಗುಟ್ಟುವ ಪ್ರಾರ್ಥನೆ ಅಲ್ಲ, ಪಕ್ಕದವರನ್ನು ನೋಡಿ ಪ್ರಾರ್ಥಿಸುವುದಲ್ಲ. ಬದಲಾಗಿ, ದೇವರೇ ನನಗೆ ನೋವು ಬಂದಿದೆ, ಅನಾರೋಗ್ಯ ಬಂದಿತ್ತು, ಎಲ್ಲ ಆಗಿದೆ, ಇದಕ್ಕೆ ತಕ್ಕಂತೆ ನೀನು ನನ್ನನ್ನು ಸಂತೋಷ ಪಡಿಸು ಅಂತ ಕೇಳುತ್ತಿರುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರು ಬಾಧೆಯ ದಿನಗಳನ್ನ ಅಂತ್ಯವೆಂದು ಆತನು ನೋಡುವುದಿಲ್ಲ. ಅಂದ್ರೆ ಬಾಧೆಗಳು ಬಂದಿದವೆ, ಬಾಧೆಯಲ್ಲೇ ನಾವು ಸತ್ತೋಗ್ತೀವಿ, ಇಲ್ಲವೇ ಕಷ್ಟದಲ್ಲೇ ನಾವು ಇದ್ದೋಗ್ತೀವಿ, ಆ ಸಾಲದಲ್ಲಿಯೇ ನಮ್ಮ ಜೀವನ ಅಂತ್ಯ ಆಗುತ್ತೆ, ಆ ರೀತಿ ದೇವರು ನೋಡೋದಿಲ್ಲ. ದೇವರು ಏನ್ ನೋಡ್ತಾನಂದ್ರೆ, ಒಂದು ಕೆಲಸ ಮಾಡಿದೆ. ಅದಕ್ಕೊಂದು ಉದಾಹರಣೆಯನ್ನ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ. ಕೀರ್ತನೆಗಳಲ್ಲಿ 30ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನೋಡುತ್ತೇವೆ. ಕೀರ್ತನೆಗಳು 35ರಲ್ಲಿ, ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಉದಾಹರಣೆ ಮೂಲಕವಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಸಂಜೆ ಬರ್ತದ. ಉದಾಹರಣೆಗೆ, ಸೂರ್ಯ ಮುಳುಗಿ ಹೋಗ್ತಾನಂದ್ರೆ ಮುಗಿದೋಯ್ತ ಕಾಲ, ಲೋಕ ಮುಗಿದೋಯ್ತ, ಅಂತ್ಯನಾ? ಈಗ ಕತ್ಲಾಯ್ತು ಅಂದ್ರೆ ಅಯ್ಯೋಯ್ಯೋ ಸೂರ್ಯ ಹೊರಟೋದ, ಇನ್ನು ನಾವು ಬದುಕಿದ್ದು ವೇಸ್ಟು, ಇನ್ನು ಕತ್ತಲೇನೆ ನಮ್ಮ ಜೀವಿತ, ಇನ್ನು ಸತ್ತೋಗ್ಬಿಡೋಣ, ನಾವು ಬದುಕೋದು ಬೇಡ ಅಂತೀವ. ಯಾಕೆ? ಮತ್ತೆ ಬೆಳಕು ಬರುತ್ತೆ. ಅದು ನಮಗೇನಾಗಿದೆ? ನಿರೀಕ್ಷೆ. ನಿರೀಕ್ಷೆ ಏನು ಗೊತ್ತಾ? ಇವತ್ತು ಮುಳುಗಿರುವ ಸೂರ್ಯ ನಾಳೆ ಬೆಳಿಗ್ಗೆ ಹುಟ್ಟುತ್ತಾನೆ, ಉದಯಿಸುತ್ತಾನೆ. ಹಾಲೆಲೂಯ. ಹಾಗೆ ನಮ್ಮ ಜೀವಿತದಲ್ಲಿ ಮುಳುಗಿರಿದೆ, ಪರಿಸ್ಥಿತಿ ನಿಂತೋಗಿದೆ, ಆದಾಯ ಇಲ್ಲ, ಆಶೀರ್ವಾದ ಇಲ್ಲ, ಕಷ್ಟಗಳು, ನೋವು ಇದೆ. ಆದರೆ ಆ ಕತ್ತಲೆಯ ರಾತ್ರಿಯನ್ನು ನಾವು ಕಳೆಯುವುದಕ್ಕೆ ಕಾಯಬೇಕಾಗುತ್ತದೆ, ತಾಳ್ಮೆಯಿಂದಿರಬೇಕಾಗುತ್ತದೆ. ಇಲ್ಲ ಇಲ್ಲ, ಅಯ್ಯೋಯ್ಯೋ 6 ಗಂಟೆಗೆ ಕತ್ಲಾಗೋಯ್ತು, 8 ಗಂಟೆ ಆಯಿತು ಬೆಳಕು ಬರಲಿಲ್ಲ, 10 ಗಂಟೆ ಆಯಿತು ಬರಲಿಲ್ಲ, 12 ಗಂಟೆ ಆಯಿತು ಬರಲಿಲ್ಲ, 2 ಗಂಟೆ ಆಯಿತು ಬರಲಿಲ್ಲ, ಇನ್ನು ಬರಲ್ಲ ಬಿಡು ಅಂತ ಹೇಳಿ ಕೈ ಚೆಲ್ಲಿ ನಾವು ಕುಳಿತುಕೊಳ್ಳಲ್ಲ. ಯಾಕೆಂದ್ರೆ ನಮಗೆ ಗೊತ್ತು, ಮತ್ತೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಬೆಳಕಾಗುತ್ತದೆ. ಅದೇ ರೀತಿಯಲ್ಲಿ ದೇವರ ವಾಕ್ಯ ಕೂಡ ನಮಗೆ ಏನು ಹೇಳುತ್ತದೆ ಅಂದ್ರೆ, ದೇವರು ಹೇಳ್ತಾನೆ, ನನ್ನ ಜೀವಿತದಲ್ಲಿ ಕುಗ್ಗಿದ ದಿನಗಳು ಬಂದಿದಾವಂದ್ರೆ, ಕಷ್ಟದ ದಿನಗಳು ಬಂದಿದಾವಂದ್ರೆ ಮುಕ್ತಾಯವಲ್ಲ.
ದೇವರ ದೃಷ್ಟಿಯಲ್ಲಿ ಅದು ಮುಕ್ತಾಯವಲ್ಲ. ನಾವು ಅಂದುಕೊಳ್ತೀವಿ ಇನ್ನು ನನ್ನ ಜೀವನ ಸರಿಯಾಗಲ್ಲ, ಇಷ್ಟೇ, ಇಲ್ಲ ನನಗೆ ಇದರಿಂದ ಬಿಡುಗಡೆ ಉಂಟಾಗಲ್ಲ, ನಾನು ಪಾಸ್ ಆಗಲ್ಲ, ನನಗೆ ಜಾಬ್ ಸಿಗಲ್ಲ, ನನ್ನ ಸಾಲ ತೀರಲ್ಲ, ನನ್ನ ಮಕ್ಕಳು ಸರಿಯಾಗಲ್ಲ, ನನ್ನ ಮನೆ ಸರಿಯಾಗಲ್ಲ. ಅಂದರೆ ಅದರ ಅರ್ಥ ಸೂರ್ಯನು ಮುಳುಗಿದರೆ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡುತ್ತೇವೆ. ಆದರೆ ನಮಗೆ ಗೊತ್ತಿದೆ ನಿರೀಕ್ಷೆ, ಮತ್ತೆ ಸೂರ್ಯನು ಉದಯಿಸುತ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳು ಮತ್ತೆ ಚಿಗುರುತ್ತವೆ, ಮತ್ತೆ ನಮ್ಮ ಜೀವಿತಗಳು ಒಳ್ಳೆಯದಾಗುತ್ತವೆ. ಅದಕ್ಕೆ ಹೇಳ್ತಾನೆ ದೇವರೇ, ನೀನು ಇಸ್ರಾಯೇಲರ ಜೀವಿತದಲ್ಲಿ 400 ವರ್ಷ, ನನ್ನ ಜೀವಿತದಲ್ಲಿ 40 ವರ್ಷ ಕುಗ್ಗಿಸಿದ ದಿನಗಳು, ನಮಗೆ ಕೇಡು ಬಂದ ದಿನಗಳು ಇದ್ದುವು. ಆದರೆ ಅದಕ್ಕೆ ತಕ್ಕಂತೆ ಈಗಲಾದರೂ ನೀನೇನು ಮಾಡು, ನಮಗೆ ಸಂತೋಷವನ್ನು ಉಂಟು ಮಾಡು ಎಂದು ಪ್ರಾರ್ಥನೆ ಮಾಡುವುದನ್ನು ನೋಡುತ್ತಾ ಇದ್ದೇವೆ. ಕಳೆದುಕೊಂಡ ವರ್ಷಗಳನ್ನು ದೇವರು ಮತ್ತೆ ಪುನಃ ತುಂಬಬಲ್ಲನು. ಹಲ್ಲೆಲೂಯಾ. ಉದಾಹರಣೆಗೆ ನೀವು ಒಂದು ಗಿಡವನ್ನ ನಿಮ್ಮ ಮನೆಯಲ್ಲಿ ನೆಟ್ಟಿರ್ತೀರಾ, ಮನೆ ಹತ್ರ ನೀವೆಲ್ಲೋ ಊರಿಗೆ ಹೋಗಿರ್ತೀರಾ. ಊರಿಗೋಗಿ ಒಂದು 4-5 ದಿನ ಆಗಿರುತ್ತದೆ, ನೀವು ಹೋಗಿರ್ತೀರಾ. ಆದರೆ ನೀವು ಬರೋಷ್ಟರಲ್ಲಿ ಆ ಗಿಡ ಏನಾಗಿರುತ್ತೆ, ಒಣಗಿ ಹೋಗಿರುತ್ತದೆ. ಆದರೆ ಸ್ವಲ್ಪ ಅದರಲ್ಲಿ ಸ್ವಲ್ಪ ಚಿಗುರು ಅಂದರೆ ಬೇರಲ್ಲಿ ಸ್ವಲ್ಪ ಇನ್ನು ಜೀವ ಇರುತ್ತೆ. ನೀವು ಬಂದ ತಕ್ಷಣ ಏನು ಮಾಡ್ತೀರಿ ಗೊತ್ತೋ, ಅಯ್ಯಯ್ಯೋ ಗಿಡ ಏನಾಗ್ಬಿಟ್ಟಿದೆ, ಒಣಗೋಗ್ಬಿಟ್ಟಿದೆ, ಆಯ್ತು ಬಿಡು, ಹೋದ್ರೆ ಹೋಗ್ಲಿ ಬಿಡು, ಇನ್ನು ಒಣಗೋಯ್ತು ಬಿಡು ಅಂತೀರಾ? ಇಲ್ಲ, ಏನು ಮಾಡ್ತೀರಾ? ನೀರಾಕ್ತೀರಾ. ಯಾವಾಗ ನೀರಾಕ್ತಿರೋ ಅದೇನು ಮಾಡುತ್ತೆ, ಮಾರನೆಯ ದಿನಕ್ಕೆ ಮತ್ತೆ ಏನು ಮಾಡುತ್ತೆ, ಮತ್ತೆ ಅದು ನಿಧಾನವಾಗಿ ಚಿಗುರ್ಲಿಕ್ಕೆ ಏನಾಗುತ್ತೆ, ಪ್ರಾರಂಭವಾಗುತ್ತದೆ. ನೋಡಿ, ನಮ್ಮಲ್ಲಿಯೂ ಅಷ್ಟೇ ಕಷ್ಟಗಳು ನಮ್ಮನ್ನು ಒಣಗಿಸಿ ಬಿಡುತ್ತವೆ. ಶೋಧನೆಗಳು, ಸಮಸ್ಯೆಗಳು, ಅವಿಧೇಯತೆಗಳು, ಕುಟುಂಬದ ಕಷ್ಟಗಳು, ಅಪಾರ್ಥಗಳು ನಮ್ಮನ್ನು ಒಣಗಿ ಹೋಗುವಂತೆ ಮಾಡುತ್ತವೆ. ಆದರೆ ದೇವರು ಒಣಗಿ ಹೋಗುವ ಸ್ಥಿತಿಯಲ್ಲಿ ನಮಗೆ ಮತ್ತೆ ಜೀವವನ್ನು ಕೊಡುತ್ತಾನೆ. ಆ ಜೀವವು ಚಿಗುರಿ ಮತ್ತೆ ಅದು ಗಿಡವಾಗಿ ಬೆಳೆದು ಮತ್ತೆ ಏನಾಗುತ್ತೆ, ಅದು ಫಲವನ್ನ ಕೊಡುತ್ತದೆ. ಹಾಗೇನೆ ನಾವು ಒಣಗಿದ್ದೇವೆ ಅಂದ ತಕ್ಷಣ ನಾನು ಯಾವಾಗ ಒಂದು ಮಾತು ಹೇಳ್ತೇವೆ, ನಾವು ಸೋತಿದ್ದೇವೆ ಅಂದ ಮಾತ್ರಕ್ಕೆ ಸತ್ತಿದ್ದೇವೆ ಅಂತ ಅರ್ಥ ಅಲ್ಲ. ಸೋಲು ಸಾವಲ್ಲ, ಸೋಲು ಎಂಬುದು ಕ್ಷಣಿಕ. ಅನೇಕರು ಹೇಳುತ್ತಾರೆ ಸೋಲು ಗೆಲುವಿಗೆ ಮೆಟ್ಟಲುಗಳಾಗಬೇಕು. ಸೋಲು ಏನಾಗಬೇಕು, ಗೆಲುವಿಗೆ ಮೆಟ್ಟಲುಗಳಾಗಬೇಕು. ಹೌದು, ನಮ್ಮ ಮೇಲೆ ಇದು ಮಾಡ್ತಾರೆ. ನಿಮಗೊಂದು ಕತೆ ಗೊತ್ತಿದೆ, ಆ ಕಥೆಯನ್ನು ಮತ್ತೆ ಹೇಳ್ತೇನೆ ನಾನು ನಿಮ್ಗೆ. ಏನಂದ್ರೆ, ಒಬ್ಬನ ಹತ್ರ ಒಂದು ಕತ್ತೆ ಇತ್ತು. ಆ ಕತ್ತೆ ಚೆನ್ನಾಗಿ ದುಡಿತಾ ಇತ್ತು. ದುಡಿಯುವಾಗ ಕತ್ತೆಯನ್ನು ಚೆನ್ನಾಗಿ ಮೇಯಿಸೋದು, ಊಟ ಕೊಡೋದು, ಅದನ್ನು ಒರೆಸೋದು, ಮಳೆ ಬಂದಾಗ ಅದನ್ನ ಇದು ಮಾಡೋದು ಎಲ್ಲ ಮಾಡ್ತಾ ಇದ್ರೆ ಸ್ವಲ್ಪ ದಿನ ಅದನ್ನು ಅಕ್ಕರೆ ಮಾಡಲಿಲ್ಲ, ಆರೈಕೆ ಮಾಡಲಿಲ್ಲ. ಅದು ಬಹಳ ವೀಕ್ ಆಗೋಯ್ತು. ವೀಕ್ ಆದಾಗ ಈತನು ಕೂಡ ಅದನ್ನು ಏನು ಮಾಡಿಬಿಟ್ಟ, ಅಯ್ಯೋ ಇದು ಏನು ಮಾಡೋದು, ಇದು ನನಗೆ ಬೇಕಾಗಿಲ್ಲ, ಯಾಕೆಂದ್ರೆ ಇದು ಸ್ವಲ್ಪ ನನಗೆ ಅಶಕ್ತವಾಗಿಬಿಟ್ಟಿದೆ, ನಾನು ಇನ್ನೊಂದು ಕತ್ತೆಯನ್ನು ತಗೊಳ್ತೀನಿ, ಇದು ಬೇಡ ಅಂತ ಅಂದುಕೊಂಡ್ಬಿಟ್ಟ. ಬೇಡ ಅಂದುಕೊಂಡಾಗ ಅದನ್ನ ಏನು ಮಾಡ್ದ, ಹಾಗೆ ಅಲ್ಲಿ ಬಿಟ್ಟಿರುವಾಗ ಅದು ಅಲ್ಲೇ ಓಡಾಡಿ ಅಲ್ಲಿ ಇದ್ದ ಬಾವಿಯಲ್ಲಿ ಬಿದ್ದೋಗ್ಬಿಟ್ಟಿದೆ. ಒಂದು ಗುಣಿ, ಬಾವಿ ಅಲ್ಲ, ಒಂದು ಗುಣಿಯಲ್ಲಿ ಬಿದ್ದೋಗ್ಬಿಟ್ಟಿದೆ. ಆವಾಗ ಅಂದ್ಕೊಂಡ, ಹೇಗೂ ಇದು ನನಗೆ ಬೇಡ, ಇನ್ನು ಎಲ್ಲಿ ನಾನು ಮಾಡೋದು ಬೇಡ, ಇಲ್ಲೇ ಇದ್ದು ಇದೇನಾಗ್ಬಿಡ್ಲಿ, ಸತ್ತೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲೇ ನಾನು ಮುಚ್ಚಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಣ್ಣನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾನಂತೆ. ಆದರೆ ಆ ಕತ್ತೆ ಏನು ಮಾಡುತ್ತಂತೆ, ಒಂದ್ಸಾರಿ ಯೋಚನೆ ಮಾಡುತ್ತಂತೆ, ಅಯ್ಯೋ ನನ್ನ ಯಜಮಾನನಿಗೆ ನಾನು ಬೇಡವಾಗಿಬಿಟ್ಟಿದ್ದೀನಿ, ಇನ್ನು ಯಾಕೆ ನಾನು ಸತ್ತೋಗ್ಬಿಡೋಣ ಅಂತ ಒಂದ್ಸಾರಿ ಅನಿಸುತ್ತಂತೆ. ಇನ್ನೊಂದು ಸಾರಿ ಅನಿಸುತ್ತಂತೆ, ಇಲ್ಲ ಮತ್ತೆ ನಾನೇನಾಗಬೇಕು, ಚೆನ್ನಾಗಿ ಜೀವಿಸ್ಬೇಕು, ಚೆನ್ನಾಗಿರ್ಬೇಕು, ನನ್ನ ಯಜಮಾನನಿಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಂತೆ. ಯಾವಾಗ ಈ ಯಜಮಾನನು ಸ್ವಲ್ಪ ಮಣ್ಣನ್ನೆಲ್ಲ ಗುಡ್ಡೆ ಹಾಕಿ ಅದನ್ನು ಮುಚ್ಚಕ್ಕೆ ಟ್ರೈ ಮಾಡ್ತಾನೋ, ಮಣ್ಣನ್ನು ಇವನು ಈ ಕಡೆ ಹಾಕಿದ್ರೆ ಏನ್ ಮಾಡ್ತದಂತೆ, ಅದು ಕತ್ತೆ ಆ ಮಣ್ಣು ಮೇಲೆ ಬರುತ್ತಂತೆ. ಓಕೆ, ಅವಾಗ ಈ ಕಡೆ ಅವನು ಮುಚ್ಚಿದಾಗ ಈ ಕಡೆ ಬರ್ತದಂತೆ. ಅವನು ಈ ಕಡೆ ಮುಚ್ಚಿದಾಗ ಅವನು ಮಣ್ಣು ಮುಚ್ಚೋಕ್ಕೆ ಬಂದಾಗ ಏನಾಯ್ತು, ಕತ್ತೆ ಆಚೆಗೆ ಬಂದ್ಬಿಡ್ತು. ಇದೇನಿದು ಮುಚ್ಚಿಬಿಡೋಣ ಅಂದ್ರೆ ಇದು ಆಚೆ ಬಂದ್ಬಿಡ್ತಲ್ಲ ಅಂದ್ಕೊಳ್ತಾನಂತೆ. ಆದರೆ ಅದು ಮತ್ತೆ ಹೋಗಿ ಆಚೆಗೀಚೆ ಹೋಗಿ ಸ್ವಲ್ಪ ಎಲ್ಲ ಮೇದ್ಕೊಂಡು ಬಲ ಹೊಂದಿಕೊಂಡು ಯಜಮಾನನ ಹತ್ರ ಮತ್ತೆ ಬಂದು ಕೆಲಸ ಮಾಡ್ತದಂತೆ. ನನ್ನ ಪ್ರಿಯ ದೇವಜನರೇ, ಲೋಕವು ಜನರು ನಮ್ಮ ಮೇಲೆ ಮಣ್ಣು ಹಾಕಲಿಕ್ಕೆ ನೋಡುವಾಗ, ಮಾತುಗಳಿಂದ ಕುಗ್ಗಿಸಲಿಕ್ಕೆ ನೋಡಿದಾಗ, ಅವರ ಮಾತುಗಳಿಂದ ನಾವೇನ್ ಮಾಡಬೇಕು, ಧೈರ್ಯ ಹೊಂದಬೇಕು ಹೊರತು ಇವ್ರಂಗ ಅಂದ್ಬಿಟ್ರೆ ನನ್ನ ಇನ್ನು ಬಿಡು, ಆಯ್ತು ನಾನು ಇನ್ನು ಮಾಡಲ್ಲ ಬಿಡು,
ಇನ್ನು ಹೋಗಲ್ಲ ಬಿಡು, ಇನ್ನಿರಲ್ಲ ಬಿಡು ಅಂದ್ಕೊಂಡ್ರೆ ನಾವು ಮಣ್ಣು ಕೆಳಗಡೆ ಬಿದ್ದಂಗೆ. ಆದ್ರೆ ಇವ್ರು ಹಂಗಂದ್ರಲ್ಲ, ವೈರಾಗ್ಯವಾಗಿ ನಾನು ಬದುಕಿ ತೋರಿಸ್ಬೇಕು, ನಾನು ಜೀವಿಸಿ ತೋರಿಸ್ಬೇಕು, ನನ್ನ ದೇವರು ನನಗೆ ಹೆಲ್ಪ್ ಮಾಡ್ತಾರೆ, ನಾನು ಮೇಲಕ್ಕೆ ಬಂದೇ ಬರ್ತೀನಿ, ಇವತ್ತು ಹಿಂಗೆ ಅಂತ ಇದ್ದಾರೆ, ನಾಳೆ ಹಿಂಗೆ ಇರಲ್ಲ, ನನ್ನ ಜೀವನ ಹಿಂಗೆ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ವೈರಾಗ್ಯವಾಗಿ ಜೀವನ ಮಾಡಿದ್ರೆ ಒಂದು ದಿವಸ ನಾವು ಮೇಲಕ್ಕೆ ಬಂದೇ ಬರ್ತೀವಿ. ನಮ್ಮ ವಿರೋಧವಾಗಿರುವ ಮಾತುಗಳು, ನಡತೆಗಳು, ಕಾರ್ಯಗಳು ನಮ್ಮನ್ನ ಕೆಳಕಾಗಿ ಬೀಳಿಸಬಾರದು, ನಮ್ಮನ್ನ ಮೇಲಕ್ಕೆ ಎಬ್ಬಿಸಬೇಕು. ಆ ರೀತಿಯಾಗಿ ನಾವು ಜೀವನವನ್ನ ಮಾಡಬೇಕು ಪ್ರಿಯ ದೇವಜನವೇ. ಆ ರೀತಿಯಾಗಿ ಮಾಡಿದರೆ ಖಂಡಿತ ಪ್ರಯೋಜನಕರ ಆಗ್ತದೆ. ಯಾವಾಗ ಯೋಬನು ಎಲ್ಲವನ್ನ ಕಳೆದುಕೊಂಡು ಬೂದಿಯಲ್ಲಿ ಕುಳಿತುಕೊಂಡಿದ್ದನೋ ಅವನು ಫ್ರೆಂಡ್ಸ್ ಬಂದರು. ಫ್ರೆಂಡ್ಸ್ ಬಂದ್ಬಿಟ್ಟು ಏನಂದ್ರು, ಯೋಬ ನೀನೇನೋ ತಪ್ಪು ಮಾಡಿದ್ದೀಯಾ, ನೀನು ಅದಕ್ಕೆ ಹಿಂಗೆ ಮಾಡಿರೋದ್ರಿಂದನೇ ದೇವ್ರು ನಿನಗೆ ಶಿಕ್ಷೆ ಕೊಟ್ಟಿದ್ದಾರೆ, ನೀನು ಯಾಕೆ ಹಿಂಗೆ ಮಾಡಿದೆ, ಹಂಗೆ ಎಲ್ಲ. ಅದಕ್ಕೆ ಯೋಬನ ಹೇಳ್ತಾನೆ, ನೀವು ನನ್ನನ್ನ ಆಧರಣೆ ಮಾಡಕ್ ಬಂದಿದ್ದೀರಾ, ಇಲ್ಲ ನನ್ನನ್ನು ಚುಚ್ಚಿ ಮಾತಾಡಕ್ ಬಂದಿದ್ದೀರಾ ಅಂತಾನೆ ಅಲ್ವಾ. ಆದರೂ ಯೋಬನು, ದೇವರ ವಾಕ್ಯ ಹೇಳುತ್ತದೆ, ಯೋಬನು ಯಾವುದೇ ರೀತಿಯಾಗಿ ಪಾಪ ಮಾಡಲಿಲ್ಲ. ಆಯ್ತು ಇರ್ಲಿ, ಒಂದು ದಿವಸ ದೇವರನ್ನ ನನ್ನ ಮೇಲೆ ಎತ್ತುತ್ತಾನೆ, ದೇವರನ್ನ ನನ್ನ ಕೈ ಬಿಡಲ್ಲ ಅಂತ ನಂಬ್ಕೊಂಡೇ ಇದ್ದ. ಆ ನಂಬಿಕೆನೆ ಕೆಲವು ದಿನಗಳು, ಕೆಲವು ಎಷ್ಟು ತಿಂಗಳುಗಳು ನಮಗೆ ಗೊತ್ತಿಲ್ಲ, ಬಹಳ ವೇದನೆಯನ್ನು ಅನುಭವಿಸಿದ. ಆದರೆ ಒಂದು ಸಾರಿ ದೇವರು ಆತನನ್ನು ಮತ್ತೆ 2ರಷ್ಟು ಆಶೀರ್ವಾದ ಮಾಡಿದನು. ಹಾಲೆಲೂಯಾ. ಒಣಗಿ ಹೋದ ಯೋಬನ ಕತೆ ಮುಗೀತು ಅಂದುಕೊಂಡ ಸ್ನೇಹಿತರು ಅವನು ಇನ್ನೂ 2ರಷ್ಟು ಆಶೀರ್ವಾದ ಹೊಂದುವುದವರು ನೋಡಿದ್ರು, ಸಂತೋಷಪಟ್ಟರು. ಇವತ್ತು ದೇವಜನವೇ, ನಮ್ಮ ಜೀವಿತ ಕೆಲವು ಸಾರಿ ಚೆನ್ನಾಗಿದ್ದ ಗಿಡದಂತೆ, ಚೆನ್ನಾಗಿದ್ದ ಪ್ರಾಣಿಯಂತೆ, ಚೆನ್ನಾಗಿದ್ದಂಥ ಕುಟುಂಬದಂತೆ ಇದ್ದು ಸ್ವಲ್ಪ ಒಣಗಿ ಹೋಯಿತು, ಸ್ವಲ್ಪ ಬಿದ್ದು ಹೋಯಿತು, ಏನು ಇಲ್ಲದೆ ಆಯಿತು ಅಂದರೆ ಅದು ಮುಕ್ತಾಯವಲ್ಲ, ಅದು ದೇವರ ಕೈಯಲ್ಲಿ ಮತ್ತೆ ಪುನರ್ಜೀವನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನೀರನ್ನು ಹಾಕುವಾಗ ಹೇಗೆ ಗಿಡವು ಮತ್ತೆ ಚಿಗುರುತ್ತದೋ, ಮಣ್ಣನ್ನು ಹಾಕಿದಾಗ ಕತ್ತೆ ಹೇಗೆ ಮೇಲಕ್ಕೆ ಬರುತ್ತದೋ, ಮಾತುಗಳಿಂದ ಯೋಬನನ್ನು ನೋಯಿಸಿದಾಗ ಯೋಬನು ಹೇಗೆ ಧೈರ್ಯ ತೆಗೆದುಕೊಂಡು ಪ್ರಾರ್ಥಿಸಿದನೋ, ಹಾಗೆ ನಾವು ಕೂಡ ಯಾವುದೇ ಪರಿಸ್ಥಿತಿಗಳು ನಮಗೆ ವಿರೋಧವಾಗಿ ಬಂದರೂ ಕೂಡ ನಾವೇನಾಗಬೇಕು, ಧೈರ್ಯದಿಂದ ಅದನ್ನ ಎದುರಿಸಬೇಕು, ಹೋರಾಟ ಮಾಡಬೇಕು. ಆಗ ನಮಗೆ ಜಯವು ದೇವರು ಕೊಡುತ್ತಾನೆ. ನೋಡಿ, ಇನ್ನೊಂದು ವಿಷಯ ಯೋವೇಲನ ಗ್ರಂಥ 2ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ. ಯೋವೇಲ 2:25, ಗುಂಪು ಮಿಡುತ್ತೆ, ಸಣ್ಣ ಮಿಡುತ್ತೆ, ದೊಡ್ಡ ಮಿಡುತ್ತೆ, ಚೂರಿ ಮಿಡುತ್ತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರುಷಗಳನ್ನ ನಾನು ನಿಮಗೆ ಕಟ್ಟಿಕೊಡುವೆನೋ. ಏನಂತ ಹೇಳ್ತಾ ಇದ್ದಾನೆ ದೇವರು? ಹೇಳ್ತಾ ಇದ್ದಾನೆ, ತಿಂದು ಬಿಟ್ಟ ಮಿಡಿತಗಳು, ತಿಂದು ಬಿಟ್ಟ ವರುಷಗಳನ್ನ ನಾನು ನಿಮಗೆ ಕಟ್ಟಿಕೊಡುವೆನು. ಕೆಲವು ಸಾರಿ ನೋಡಿ, ಕೆಲವರು ಸತ್ತೋಗೋ ಥರ ಇರ್ತಾರೆ. ಅವ್ರನ್ನೇನಾದ್ರೂ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಸ್ವಲ್ಪ ಏನೋ ಗಿಪ್ಸ್ ಎಲ್ಲ ಹಾಕ್ಸಿ ಸ್ವಲ್ಪ ಊಟ ಚೆನ್ನಾಗಿ ಕೊಟ್ರೆ ಆರಾಮಾಗಿ ರೆಡಿ ಆಗ್ಬಿಡ್ತಾರೆ. ಸತ್ತೋಗ್ಬಿಡ್ತಿ ಅಂದ್ಕೊಂಡಿದ್ದು ಮತ್ತೆ ಚೆನ್ನಾಗಾಗ್ಬಿಟ್ಟಲ್ಲಪ್ಪ ನೀನು. ಯಾಕೆಂದ್ರೆ ಅವರಿಗೆ ಮಾಡಿದ ಆರೈಕೆ. ಅವ್ರಂಗೆ ಅಯ್ಯೋ ಬಿಡಪ್ಪ, ಇವರು ಇನ್ನು ಸತ್ತೋಗ್ತಾರೆ ಬಿಡಪ್ಪ ಅಂದುಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಅವ್ರು ಸತ್ತೋಗ್ತಾರೆ. ಆದರೆ ಆರೈಕೆ ಮಾಡಿದ್ರೆ ಮತ್ತೆ ಅವರು ಉಜ್ಜೀವನಗೊಳ್ಳುತ್ತಾರೆ. ದೇವ್ರು ಹೇಳ್ತಾ ಇದ್ದಾನೆ, ನಿಮ್ಮ ಲೈಫಲ್ಲಿ ಏನೆಲ್ಲ ತಿಂದು ಬಿಟ್ಟಿದೆಯೋ ಅದನ್ನು ನಾನೇನ್ ಮಾಡ್ತೀನಿ, ಮತ್ತೆ ಕಟ್ಟಿಕೊಡ್ತೀನಿ. ಕಟ್ಟಿಕೊಡೋದಂದ್ರೆ ಏನು? ಕೆಲವು ಸಾರಿ ಯಾರ್ದೋ ಒಂದು ವಸ್ತು ನಾವು ಹೊಡೆದಾಕ್ತೀವಿ, ಓಕೆನಾ? ಉದಾಹರಣೆಗೆ ಹೋಟ್ಲಲ್ಲಿ ಹೋಗಿರ್ತೀರಾ, ಅವ್ರು ಒಳ್ಳೆ ಗ್ಲಾಸ್ ಕೊಡ್ತಾರೆ. ಒಳ್ಳೆ ಗ್ಲಾಸ್ ಕೊಟ್ಟಾಗ ನಾವು ಏನೋ ಜ್ಯೂಸ್ ಏನೋ ಕುಡಿದು ಟೀ ಕಾಫಿ ಏನೋ ಕುಡಿದು ಅದನ್ನ ಗೊತ್ತಿಲ್ಲದೆ ಕೆಳಗೆ ಬಿಸಾಕ್ಬಿಡ್ತೀವಿ, ಬಿದ್ದೋಗ್ಬಿಡುತ್ತೆ. ಕಟ್ಕೊಡ್ತೀವಿ. ಯಾಕೆ ಹೇಳ್ತಾರೆ? ಅವ್ರಿಗೆ ಹೇಳ್ತೀವಿ, ಸಾರಿ ನಂದೇ ತಪ್ಪು, ಗ್ಲಾಸ್ ಹೊಡೆದಾಕ್ಬಿಟ್ಟೆ, ಪರವಾಗಿಲ್ಲ ಬಿಡಿ ಸರ್ ಅಂತಾರೆ. ಅವಾಗ ಹೇಳಿದೆ, ಇಲ್ಲ ಅದು ಗ್ಲಾಸು ಬೆಲೆ ಉಳ್ಳದ್ದೇ, ಒಂದು ವೇಳೆ ಅದ್ರ ಗ್ಲಾಸ್ 20 ರೂಪಾಯಿ ಆದರೆ ಒಂದು ಹಳೇದಾಗಿರೋದ್ರಿಂದ ಒಂದು 10 ರೂಪಾಯಿ ನಾನು ಕಟ್ಕೊಡ್ತೀನಿ, ಹೌದಲ್ವಾ? 20 ನಾವು ಕಟ್ಕೊಡೋದು ಒಂದು ವೇಳೆ ಕೆಲವರು ಕಟ್ಕೊಡ್ತಾರೆ, 20 ರೂಪಾಯಿ ಗ್ಲಾಸ್ ತಾನೆ, 20 ರೂಪಾಯಿ ಬಿಲ್ಲಲ್ಲಿ ಹಾಕ್ಬಿಡಿ ಅಂತ ಹೇಳ್ತೀವಿ. ಅಂದ್ರೆ ನಾವು ಕೆಳಗೆ ಬೀಳಿಸಿದ್ದನ್ನ, ಒಡೆದಾಕಿದ್ದನ್ನ ನಾವು ಕಟ್ಕೊಡ್ತಾ ಇದ್ದೀವಿ. ಯಾವ್ದಾದ್ರು ಗಾಡಿಗೆ ಏನೋ ಟಚ್ ಆಯ್ತು, ಕಟ್ಕೊಡ್ತೀವಿ. ಆಯ್ತು, ತಪ್ಪು ನಂದೆ, ಕಟ್ಕೊಡ್ತೀವಿ. ಯಾಕಂದ್ರೆ ಇದು ನಷ್ಟ ಆಗಿದೆ. ಹಾಗೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಜೀವಿತದಲ್ಲಿ ನಿಮಗೆ ಬಂದ ಕಷ್ಟ ಕೊಟ್ಟಿದ್ದೀನಲ್ವಾ, ಏನ್ ನೀವು ಅನುಭವಿಸಿದ್ದೀರಲ್ವಾ, ಅದಕ್ಕೆ ನಾನೇನ್ ಮಾಡ್ತೀನಿ, ಕಟ್ಟಿ ಕೊಡ್ತೀನಿ. ಏನ್ ಕೊಡ್ತೀನಿ?
ಅಲ್ಲಿ ಹೇಳ್ತದೆ ನೋಡಿ, ನೀ ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನು. ಹಲ್ಲೆಲೂಯ. ದೇವರು ಕಟ್ಟಿಕೊಡ್ತಾನೆ, ಆತನು ಅನ್ಯಾಯಸ್ಥನಲ್ಲ. ಆದರೆ ನಂಬಿಕೆ ಬಹಳ ಮುಖ್ಯ, ಕಾಯುವುದು ಬಹಳ ಮುಖ್ಯ, ಎದುರಿಸುವುದು ಬಹಳ ಮುಖ್ಯ. ನಾನು ಎದುರಿಸಕ್ಕಾಗಲ್ಲ, ದೇವ್ರು ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ ಅಂತಲ್ಲ, ಅದು ಎದುರಿಸುವುದು ಬಹಳ ಮುಖ್ಯ. ಮೂರನೇದಾಗಿ, ಬಾಧೆಯ ಪ್ರಮಾಣಕ್ಕಿಂತ ದೇವರ ಸಂತೋಷ ದೊಡ್ಡದಾಗಬಹುದು. ಯೋಬನು ಕಳೆದುಕೊಂಡ, ಯೋಬನು ಎಷ್ಟು ಕಳೆದುಕೊಂಡ ಅಷ್ಟೇ ಕೊಟ್ಟನ ದೇವರು. ಎಷ್ಟು ಕೊಟ್ಟ? 2ರಷ್ಟು ಕೊಟ್ಟ ಅಂತ ಹೇಳ್ತದೆ. ಹಲ್ಲೆಲೂಯ. ಮೊದಲೇ ಅವನು ಉಚ್ಚ ದೇಶದಲ್ಲಿ ಬಹಳ ಶ್ರೀಮಂತ, ಇನ್ನೂ ಈಗ 2ರಷ್ಟು ಅಂದ್ರೆ ಇನ್ನೂ ಜಾಸ್ತಿ ಐಶ್ವರ್ಯ ಅವನಿಗೆ ಬಂತು. ದೇವರು ಕೆಲವು ಸಾರಿ ಅಷ್ಟೇ ಪ್ರಮಾಣದಲ್ಲಿ ಕೊಡಬಹುದು, ಅದಕ್ಕಿಂತ ಹೆಚ್ಚೇ ಕೊಡಬಹುದು. ಯಾಕೆಂದ್ರೆ ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡು. ಹೌದಲ್ವಾ? ಈಗ ಉದಾಹರಣೆಗೆ ನೋಡಿ, ನಮ್ಮಂಥವ್ರು ಏನಾದರೂ ಒಂದು ಗ್ಲಾಸು ಬೀಳಿಸಿದ್ರೆ ಬಿಡಿ ಸಾರ್, ಅದು ಹಳೇದು ಬಿಡಿ ಸಾರ್ ಅಂತೀವಿ ಅಲ್ವಾ? ಒಂದು ವೇಳೆ ಸಾಹುಕಾರರು ಬಂದ್ರೆ ಅವ್ರಿಗೆ 20 ರೂಪಾಯಿ ದೊಡ್ಡ ವಿಷಯ ಅಲ್ಲ. 20 ರೂಪಾಯ ತಗೋ, 50 ರೂಪಾಯಿ ತಗೋ ಅಂತಾರೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡು ಜಾಸ್ತಿ ಐತೆ. ಅವರು ಈಗ 5 ಸ್ಟಾರ್ ಹೋಟ್ಲಲ್ಲೆಲ್ಲ ಬರುವಂಥವ್ರು ಏನು ಮಾಡ್ತಾರೆ, ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಅವ್ರು ಹೇಳ್ತಾರೆ ಮಿಸ್ಟೇಕ್ ಅಂತೇಳಿ ದುಡ್ಡು ಹಂಗೆ ಕೊಡ್ತಾರೆ. ಅವ್ರಿಗೇನು, ಯಾಕೆಂದ್ರೆ ಅವ್ರ ಹತ್ರ ದುಡ್ಡಿದೆ. ಸಾಹುಕಾರರೇ ಹಂಗೆ ಕೊಟ್ರೆ ದೇವ್ರು ಹೆಂಗೆ ಕೊಡ್ತಾರೆ? ಇಲ್ಲ ಇಲ್ಲ ಬಾರ್ಗೇನ್ ಮಾಡ್ತಾರೆ. ನನಗೆ ಅಷ್ಟು ಕೊಡೋಕ್ಕಾಗಲ್ಲಪ್ಪ, ನನ್ನ ಹತ್ರ ಅಷ್ಟಿಲ್ಲ, ಇಷ್ಟು ಕೊಡ್ತೀನಿ ಅಂತಾರೆ ದೇವರು. ಹಂಗಲ್ಲ. ದೇವರು ನೋಡಿ, ಐಶ್ವರ್ಯವಂತರೇ 20 ರೂಪಾಯಿ ಅಥವಾ 50 ರೂಪಾಯಿ ಅನ್ನುವಾಗ ದೇವರು ಇನ್ನಿಷ್ಟರ ಮಟ್ಟಿಗೆ ಆತನು ಕೊಡ್ತಾನೆ. ಕಡಿಮೆ ಮಾಡಿ ಕೊಡುವುದಿಲ್ಲ, ಅದಕ್ಕಿಂತ ಹೆಚ್ಚಿಗೆನೇ ದೇವರು ಕೊಡ್ತಾನೆ. ಹಲ್ಲೆಲೂಯ. ಆದ್ರೆ ಇದೆಲ್ಲವೂ ನಮ್ಮ ನಡವಳಿಕೆ ಮೇಲೆ ಆಧಾರ ಆಗಿರ್ತದೆ, ನಮ್ಮ ನಡವಳಿಕೆ ಮೇಲೆ ಆಧಾರ ಆಗಿರ್ತದೆ. ಉದಾಹರಣೆಗೆ ಒಬ್ಬ ಐಶ್ವರ್ಯವಂತ ಬಂದ, ಎಷ್ಟೋ ನಿನ್ ಗ್ಲಾಸು, 50 ರೂಪಾಯಿ ತಗೊಳ ಅಂತ ಬಿಸಾಕಿದ್ರೆ ಅವನೇನ್ ಹೇಳ್ತಾನೆ? ಅವನ್ ಎತ್ಕೊಂಡ್ಬಂದು ಇವನ ಮೇಲೆ ಬಿಸಾಕಿ, ನೀನು ಸಾಹುಕಾರನಾಗಿರ್ಬೋದು, ನಾನು ಮರ್ಯಾದಸ್ಥ, ಎತ್ಕೊಂಡು ಹೋಗ್ತಾ ಇರೋ ಅಂತಾರ ಇಲ್ವ? ಕೆಲವು ಸಾರಿ ಕೆಲವರು ಮರ್ಯಾದೆ ಬೇಕು, ಸುಮ್ಮನೆ ಅಲ್ಲ ದುಡ್ಡಿದೆ ಅಂತ ಹೇಳ್ಬಿಟ್ಟು ತಗೊಳ ಅಂತ ದುಡ್ಡನ್ನ ಬಿಸಾಕಿದ್ರೆ ಅವನು ಮರ್ಯಾದಸ್ಥ ಹೇಳ್ತಾನೆ, ನಾನು ಬಡವ ಆಗಿರ್ಬೋದು, ನನಗೆ ಗೌರವ ಐತೆ, ನೀನು ದುಡ್ಡು ತಗೊಂಡು ನೀನು ಹೋಗ್ತಾ ಇರಿ, ಇನ್ನೊಂದ್ಸರಿ ಇಲ್ಲಿ ಕಡೆ ಬರಬೇಡ ಅಂತಾನೆ. ಅಂದ್ರೆ ನಾವು ನಡ್ಕೊಳ್ಳೋ ನಡವಳಿಕೆ ಮೇಲೆ ಇರುತ್ತೆ. ನಾನು ಸಾಹುಕಾರನು ಅಂದ ಮಾತ್ರಕ್ಕೆ ತಗೋ ಅಂತ ಬಿಸಾಕೋದಲ್ಲ. ಹಾಗೆ ದೇವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ದೇವ್ರ ಹತ್ರ ಹೇಗಂದ್ರೆ ಹಾಗೆ ಜೀವನ ಮಾಡಿ ದೇವ್ರಿಗೆ ಕೊಡು ಅಂತ ಕೇಳಬಾರ್ದು. ದೇವ್ರ ಹತ್ರ ನಾವು ಜಗಳ ಮಾಡಿ, ದೇವ್ರ ಮೇಲೆ ಗುಣಗುಟ್ಟಿ, ದೇವ್ರನ್ನ ಅವಿಧೇಯತೆ ತೋರಿಸಿ ಏನೂ ಹೊಂದ್ಕೊಳ್ಳೋಕ್ಕಾಗಲ್ಲ. ಬದಲಾಗಿ ಆತನನ್ನ ಮೆಚ್ಚಿಸ್ಬೇಕು. ಒಳ್ಳೆ ಮಾತಲ್ಲಿ ನಾವು ಓದ್ವಿ ಅಂದ್ಕೊಳ್ಳಿ, ಸಾರಿ ಸರ್, ತಪ್ಪಾಯ್ತು ಸರ್, ನಂದೇ ತಪ್ಪು, ಗ್ಲಾಸ್ ಹೊಡೆದಾಕ್ತಿ ಅಂದ್ರೆ ಅವ್ರೇನು ಹೇಳ್ತಾರೆ? ಇರ್ಲಿ ಬಿಡಿ, ಪರವಾಗಿಲ್ಲ ಬಿಡಿ ಸರ್ ಅಂತಾರೆ. ಇಲ್ಲ ಸರ್, ಇಲ್ಲ ಬೇಡ ಬಿಡಿ ಸರ್ ಅಂತಾರೆ. ಅದೇ ನಾನು ದೌರ್ಜನ್ಯ ಮಾಡಿದ್ರೆ ಬಿಡಲ್ಲ ಅವರು. ಹಾಗೇನೇ ಜನವೇ, ದೇವರ ಬಳಿಯಲ್ಲಿ ಕೂಡ ಭಕ್ತಿಯಿಂದ ಸಿಗುವ ಆಶೀರ್ವಾದ ಉತ್ತಮವಾದದ್ದು. ಆತನು 2ರಷ್ಟು ಕೊಡ್ತಾನೆ ಅದನ್ನ. ಅದು ದೇವರ ವಾಕ್ಯ ಹೇಳ್ತಾ ಇದೆ. ಬಾಧೆಯ ಪ್ರಮಾಣಕ್ಕಿಂತ ದೇವರ ಸಂತೋಷ ದೊಡ್ಡದಾಗಬಹುದು. ನಾವೆಷ್ಟು ಬಾಧಿಸಲ್ಪಟ್ಟಿದ್ದೇವೋ ದೇವರು ಅಷ್ಟು ಸಂತೋಷ ಪಡಿಸಲಿಕ್ಕೆ ನಮಗೆ ಶಕ್ತನಾಗಿದ್ದಾನೆ. ಹಾಗಾದ್ರೆ ನಿನ್ನ ನೋವಿಗೆ ಮಿತಿ ಇದ್ದರೆ ದೇವರ ಪುನಃಸ್ಥಾಪನೆಗೆ ಮಿತಿ ಇಲ್ಲ. ನೋವಿಗೆ ಮಿತಿ ಇದೆ. ಆದರೆ ನೋಡಿ, ಯೋಸೇಫನಿಗೆ ಗುಂಡಿ ಇತ್ತು, ಯೋಸೇಫನನ್ನ ಗುಂಡಿಯಲ್ಲಿ ಬೀಳಿಸಿದ್ರು. ಆದರೆ ದೇವರು ಏನ್ ಪ್ಲಾನ್ ಮಾಡಿದ್ದ? ಅವನಿಗೆ ಪ್ರಧಾನಮಂತ್ರಿ ಪೋಸ್ಟ್ ಪ್ಲಾನ್ ಮಾಡಿದ್ದ. ನನಗೆ ಗುಂಡಿನೇ ಬೇಡ ಅಂದಿದ್ರೆ ಪ್ರಧಾನಮಂತ್ರಿ ಪೋಸ್ಟ್ ಇಲ್ಲ. ಹೆಂಗಿದೆ ಕತೆ? ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ಈ ರಾಜಕೀಯ ವ್ಯಕ್ತಿಗಳೇನ್ ಮಾಡ್ತಾರೆ? ಬಿಸಿಲಾದ್ರೂ ಬರ್ತಾರೆ, ಮಳೆ ಆದ್ರೂ ಬರ್ತಾರೆ, ಅಮ್ಮ ಓಟ್ ಹಾಕಿ ಅಮ್ಮ ಅಂತಾರೆ. ಗೆದ್ದ ಮೇಲೆ ಗೊತ್ತಿರೋ ವಿಚಾರನೇ, ಮಳೆ ಬರ್ತಾ ಇದ್ರೆ ಮಳೆ ಬರ್ತದೆ, ನಾನು ಬರಲ್ಲ, ಫಂಕ್ಷನ್ ಇಟ್ಕೊಟ್ಟಿದ್ದೀವಿ ಸರ್, ಪ್ಲೀಸ್ ಸರ್ ಬನ್ನಿ ಸರ್, ಬರ್ತೀನಿ ಅಂದಿರ್ತಾನೆ. ಮಳೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಾನು ಬರೋಕ್ಕಾಗಲ್ಲ ಅಂದರೆ ಗೆದ್ದ ಮೇಲೆ ದರ್ಪ ತೋರಿಸೋದು, ಗೆಲ್ಲಕ್ಕೆ ಮುಂಚೆ ನಮಸ್ಕಾರ ಓಟ್ ಹಾಕಿ ಅಮ್ಮ ಅಂತಾರೆ. ಅದರ ಅರ್ಥ ನೋಡಿ, ಆ ರೀತಿಯಾಗಿ ಜನರು ಏನು ಮಾಡ್ತಾರೆ? ಉನ್ನತಿಗೋಸ್ಕರ ಆ ರೀತಿಯಾಗಿ ಮಾಡ್ತಾರೆ. ಆದರೆ ಇಲ್ಲಿ ಯೋಸೇಫನು ಏನು ಮಾಡ್ದ? ತಾನು ಗುಂಡಿಯನ್ನು ಅನುಭವಿಸಿದ, ನೋವನ್ನು ಅನುಭವಿಸಿದ, ಕಷ್ಟವನ್ನು ಅನುಭವಿಸಿದ. ಆದರೆ ಅದಕ್ಕೆ ತಕ್ಕಂತೆ ದೇವರು ಏನು ಮಾಡಿದರು? ಉತ್ತಮವಾದದ್ದನ್ನು ದೇವರು ಆಲ್ರೆಡಿ ಅವನಿಗಾಗಿ ಇಟ್ಟಿದ್ದನು. ದಾವೀದನಿಗೆ ಅರಣ್ಯ ಇತ್ತು, ಆದರೆ ನಂತರ ಸಿಂಹಾಸನ ಕೂಡ ಇತ್ತು.
ಒಂದು ಕಡೆ ಅರಣ್ಯ, ಇನ್ನೊಂದು ಕಡೆ ಸಿಂಹಾಸನ. ಒಂದು ಕಡೆ ಯೋಸೇಫನಿಗೆ ಗುಂಡಿ, ಇನ್ನೊಂದು ಕಡೆ ಪ್ರಧಾನಮಂತ್ರಿ ಪೋಸ್ಟು. ನಾವು ನೋಡ್ತಾ ಇದ್ದೀವಿ ಯೋಬನಿಗೂ ಕೂಡ ನಷ್ಟ ಇತ್ತು, ದೇವರು ಏನ್ ಮಾಡ್ದ? ಸಂತೋಷಪಡಿಸಿದ. ಇವತ್ತು ನಮ್ಮನ್ನ ಸಂತೋಷಪಡಿಸುವಂತ ದೇವರ ವಾಕ್ಯ ಹೇಳ್ತಾ ಇದೆಯಲ್ಲ, ಎಲ್ಲಿ ಸಂತೋಷಪಡಿಸ್ಬೇಕು? ದೇವರು ನಮ್ಮನ್ನ ಎಲ್ಲಿ ಸಂತೋಷಪಡಿಸ್ಬೇಕು? ಮೊದಲನೇದು ಕುಟುಂಬದಲ್ಲಿ. ಎಲ್ಲಿ ಸಂತೋಷಪಡಿಸ್ಬೇಕು ನಮ್ಮನ್ನ? ಹೌದು, ದೇವರ ವಾಕ್ಯ ಹೇಳುತ್ತದೆ. ನೀವು ನೋಡುತ್ತಾ ಇದ್ದೀರಾ ಕುಟುಂಬದಲ್ಲಿ. ಕೀರ್ತನೆಗಳ ಗ್ರಂಥ 128ನೇ ವಾಕ್ಯ 3ನೇ ವಚನ. ಕೀರ್ತನೆ 128:1 ನಮ್ಮನ್ನ ಸಂತೋಷಪಡಿಸು ಅಂತ ಮೋಶೆ ಕೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಎಲ್ಲಿ ಸಂತೋಷ ಬೇಕು? ಮೊದಲು ಕುಟುಂಬದಲ್ಲಿ ಸಂತೋಷ ಬೇಕು. 128ನೇ ಕೀರ್ತನೆ 3ನೇ ವಚನದಲ್ಲಿ, ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು, ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಅಂತಃಪುರ ಅಂದ್ರೆ ಏನು? ಅಂತಃಪುರ ಅಂದ್ರೆ ಏನು? ಇಂಗ್ಲಿಷಲ್ಲಿ ಹೇಳ್ತದೆ ಹೌಸ್ ಅಂತ ಹೇಳ್ತದೆ. ಮನೆ, ಮನೆನೇ. ಹೌದು, ನಮ್ಮ ಮನೆಯೂ ನಮ್ಗೆ ಅರಮನೆ, ಹೌದಲ್ವಾ? ನಮಗೆ ಎಲ್ರಿಗೂ ಅರಮನೆ ಸಿಗುತ್ತಾ? ಅರಮನೆ ಎಲ್ರಿಗೂ ಸಿಗಲ್ಲ. ನಮ್ಮ ಮನೆಯೇ ನಮ್ಗೆ ಅರಮನೆ. ನೋಡಿ, ಎಲ್ಲೇ ನೀವು ಹೋಗಿ ಬರ್ರಿ, ಎಲ್ಲೇ ಓಡಾಡಿ ಬರ್ರಿ, ನಮ್ಮ ಮನೆಯಲ್ಲಿ, ಅದು ಚಿಕ್ಕ ಮನೆ ಆದರೂ ಅಲ್ಲಿರೋ ತೃಪ್ತಿ ಬೇರೆ ಕಡೆ ಸಿಗುತ್ತಾ? ನಮ್ಮ ಮನೆಯಲ್ಲಿ ಆರಾಮಾಗಿರ್ತೀವಿ, ಬೇರೆಯವ್ರ ಹತ್ರ ಹೋದ್ರೆ ಇರೋಕ್ಕಾಗುತ್ತಾ? ಅದು ಗುಡಿಸಲಾಗಿರ್ಬೋದು, ಶೀಟ್ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಅಪ್ಪಪ್ಪ ಮನೆಗೆ ಬಂದು ಅಪ್ಪ ಅಲ್ವಾ, ಎಷ್ಟು ಒಂಥರ ನೆಮ್ಮದಿಯಾಗಿರ್ತದಲ್ಲ. ಆದರೆ ಬೇರೆ ಎಲ್ಲಾದರೂ ಸುತ್ತಕೊಂಡು ಹೋದ್ರೆ ಅದು ಅರಮನೆ ಆಗಿರ್ಬೋದು. ಮೈಸೂರು ಪ್ಯಾಲೇಸ್ಗೆ ಹೋದ್ರೆ ಅಲ್ಲೇ ಬಿಡ್ತಾರ? ಸಂಜೆ ಆದರೆ ವಿಸಿಲ್ ಹೊಡೆದು ಆಚೆಗೆ ಹೋಗ್ತಾರೆ. ಹೋಗ್ತಾರೆ ಆಚೆ, ಹೋಗ್ತಾರೆ ಅಂತಾರೆ. ನಾನು ಇಲ್ಲೇ ಹುಟ್ಟಿದ್ದು, ಅಂದರೆ ನಮ್ಮದು ರಾಜ್ಯ, ನಮ್ಮದು ಅರಮನೆ ಅಂದ್ರೆ ನಿಮ್ಮದು ರಾಜ್ಯ, ನಿಮ್ಮದೇ ಅರಮನೆ, ನೋಡೋವರೆಗೂ ನೋಡಿ ಆಮೇಲೆ ಹೋಗ್ತಾ ಇರೋ ಅಂತಾರೆ. ಅದು ನಮಗೆ ನಮ್ಮ ಮನೆಯೇ ಅರಮನೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ಸಂತೋಷ, ನಮ್ಮನ್ನ ಸಂತೋಷಪಡಿಸು. ಎಲ್ಲಿ ಸಂತೋಷಪಡಿಸು? ನಮ್ಮ ಮನೆಯಲ್ಲಿ, ಅಂತಃಪುರದಲ್ಲಿ. ಅಂದರೆ ನಮ್ಮ ಮನೆಯೊಳಗಡೆ ಮೊದಲು ಸಂತೋಷ ಬೇಕು ನಮಗೆ, ನಮ್ಮ ಮನೆಯೊಳಗೆ. ನೋಡಿ, ಜನ ಜಾಸ್ತಿ ಬದುಕೋದೆಲ್ಲಿ? ಮನೆಯಲ್ಲೇ ತಾನೆ. ನಿದ್ರೆ ಮಾಡೋದು ಎಷ್ಟೊತ್ತು? ಎಲ್ಲ ಮಾಡೋದು ರಾತ್ರಿ ಹೊತ್ತು. ಊಟ ಮಾಡೋದು ಜಾಸ್ತಿ ಮನೆಯಲ್ಲಿ. ಕೆಲಸಕ್ಕೆ ಹೋಗ್ತೀವಿ, ಬೇಗ ಬರ್ತೀವಿ. ಅಂಗಡಿಗೆ ಹೋಗ್ತೀವಿ, ಬರ್ತೀವಿ. ಪೇಟೆಗೆ ಹೋಗ್ತೀವಿ, ಬರ್ತೀವಿ. ಫಂಕ್ಷನ್ಗಳಿಗೆ ಹೋಗ್ತೀವಿ, ಬರ್ತೀವಿ. ಚರ್ಚ್ಗೆ ಹೋಗ್ತೀವಿ, ಬರ್ತೀವಿ. ಅದೆಲ್ಲ ತಾತ್ಕಾಲಿಕವಾಗಿ ಹೋಗಿ ಬರ್ತೀವಿ. ಆದರೆ ಮನೆ ಅನ್ನುವುದು ಏನಾಗಿದೆ? ಹೆಚ್ಚು ಕಾಲ. ಈಗ ಏನು ಕೆಲವು ಜನರಿಗೆ ಏನು ಹೇಳ್ತಾರೆ, ಸೈಂಟಿಫಿಕಲ್ ಏನು ಹೇಳ್ತಾರೆ ಗೊತ್ತಾ? ಜನರು ಯಾವಾಗ ಸ್ನೇಹಿತರೊಟ್ಟಿಗೆ ಎಲ್ಲಿ ಸಂತೋಷವಾಗಿರುತ್ತಾರೋ ಅಲ್ಲಿ ಆಯಸ್ಸು ಜಾಸ್ತಿ ಆಗುತ್ತಂತೆ. ಎಲ್ಲಿ ಆಯಸ್ಸು. ಕೆಲವರು ಹೇಳ್ತಾರಲ್ಲ, ಏನು ಯಾವಾಗ ನೋಡಿದ್ರು ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಖುಷಿ ಖುಷಿಯಾಗಿರ್ತಿ ಅಂದರೆ ಅಂಥವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಅಂತೆ ಬರೋದು. ಆದರೆ ಮನೆಯಲ್ಲೇ ಕೂತ್ಕೊಂಡು ಮನೆಯವರ ಹತ್ರನೇ ಇರ್ತಾರೆ ನೋಡ್ರಿ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರುತ್ತೆ. ಅದಕ್ಕೆ ಏನು ಮಾಡಬೇಕು? ಸ್ವಲ್ಪ ಅವಾಗ ಟೀ ಕಾಫಿ ಇಲ್ಲವೇ ಫ್ರೆಂಡ್ಸು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದು ಇದು ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಫ್ರೆಂಡ್ಸು ಕೂತ್ಕೊಂಡು ಮಾತಾಡೋದಿಲ್ಲ, ಒಬ್ಬೊಬ್ಬರೇ ನಗ್ತಾ ಇರ್ತಾರೆ. ಏನು, ಮೊಬೈಲ್ ನೋಡ್ಕೊಂಡು ಒಬ್ಬೊಬ್ಬರೇ ನಗ್ತಾ ಇರೋದು, ಯಾರ ಜೊತೆನೂ ನಗೋದಿಲ್ಲ. ಅದು ನೋಡು ಅಂತ ಇರೋದು ಅಲ್ವಾ? ಕಿವಿಯಲ್ಲಿ ಹಾಕೊಂಡ್ಬಿಟ್ರೆ ನಗ್ತಾ ಇರ್ತಾರೆ. ಕೆಲವು ಸಾರಿ ಸ್ಟಾರ್ಟಿಂಗ್ ಇಯರ್ಬಡ್ಸ್ ಬಂದಾಗ ತಮಾಷೆ ಅಲ್ವಾ? ಸ್ಟಾರ್ಟಿಂಗ್ ಮೊದಲು ಇರಲಿಲ್ಲ, ಇಲ್ಲಿ ಕಾಣಿಸ್ತಾ ಇರಲಿಲ್ಲ. ಮೊದಲು ವೈರ್ ಇತ್ತು, ವೈರ್ ಹಾಕ್ಕೊಂಡು ಆವಾಗ ಏನೋ ನೋಡಿ, ಓಕೆ ವೈರ್ ಇದೆ, ಏನೋ ಮಾತಾಡ್ತಾ ಇದ್ದಾರಂತ. ಕೆಲವು ದಿನ ಆದಮೇಲೆ ವೈರ್ ಪತ್ತೆ ಇಲ್ಲ, ಬ್ಲೂಟೂತ್ ಬಂದ್ಬಿಡ್ತು. ಹಂಗೆ ಮಾತಾಡ್ತಾ ಹೋಗ್ತಾ ಇರೋದು. ಏನಿದು ಹಿಂಗೆ ಮಾತಾಡ್ತಾ ಇದ್ದಾರೆ ಇವರು, ಏನಾಗೈತಿ ಇವ್ರಿಗೆ ಅಂದ್ಕೊಳ್ಳೋ ಸ್ಟೇಜ್ ಬಂದಿತ್ತು ಸ್ಟಾರ್ಟಿಂಗಲ್ಲಿ. ಇವಾಗ ಅದೇನು ಹೇಳ್ತಾರಲ್ಲ, 3 ಮಂಕಿ ಜೊತೆ 4ನೇ ಮಂಕಿ ಬಂದೈತೆ ಅನ್ನಂಗೆ. ಓಕೆ, ಮೊದಲು 3 ಮಂಗಗಳಿದ್ವು, ಒಂದು ಕಿವಿ ಕಣ್ಣು ಮುಚ್ಕೊಂಡು, ಒಂದು ಕಿವಿ ಮುಚ್ಕೊಂಡು, ಬಾಯಿ ಮುಚ್ಕೊಂಡಿದೆ. ಇನ್ನು 4ನೇ ಕೋತಿಗೆ ಯಾವುದೂ ಗೊತ್ತಾಗಲ್ಲ, ಮೊಬೈಲ್ ನೋಡ್ತಾ ಇರ್ತದೆ. ಅದಕ್ಕೆ ಅದು ಕಣ್ಣಿದ್ರೂ ವೇಸ್ಟು, ಕಿವಿ ಇದ್ರೂ ವೇಸ್ಟು, ಬಾಯಿ ಇದ್ರೂ ವೇಸ್ಟು, ಯಾವುದು ಕೆಲಸ ಮಾಡಲ್ಲ. ಅದು ನೋಡ್ಕೊಂಡೇ ಇರ್ತದೆ, ಹಿಂಗೆ ಆಡ್ತಾ ಇರ್ತದೆ ಅಷ್ಟೇ ಅಲ್ವಾ? ಸೊ ಹಂಗಾಗ್ಬಿಟ್ಟಿದೆ ಇವತ್ತು. ಫ್ರೆಂಡ್ಸ್ ಜೊತೆ ಮಾತಾಡೋದಿಲ್ಲ. ಹೋಗಿ ಮೊದಲ ಕಾಲದಲ್ಲಿ ಏನು ಮಾಡ್ತಾರೆ, ಅರಳಿಕಟ್ಟೆ ಗೊತ್ತಲ್ಲ, ಅರಳಿಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಅದು ಇದು ಹಿಂಗೆ ಇದು ಹಿಂಗೆ ಅಂತ ಇದ್ರು. ಆ ಅರಳಿಕಟ್ಟೆ ಮೇಲೆ ಕೂತ್ಕೊಳ್ಳೋಕ್ಕೆ ಒಂದು ಆಕ್ಸಿಜನ್,
ಆ ಮರ ಇದೆಯಲ್ವಾ, ಆ ಮರದ ಗಾಳಿ ಅಲ್ಲಿ ಕೂತ್ಕೊಂಡ್ರೆ ಉಸಿರಾಟ ಏನಾಗುತ್ತಂತೆ, ಚೆನ್ನಾಗಾಗ್ತಾ ಇತ್ತು. ಮತ್ತು ಶುದ್ಧಿ ಆಗ್ತದೆ, ಅದು ಪ್ಯೂರಿಫೈ ಆಗ್ತಾ ಇತ್ತು. ಈ ಬೇವಿನ ಮರ, ಅರಳಿ ಮರ ಯಾಕೆ ಊರುಗಳಲ್ಲಿ ನೆಡ್ತಾ ಇದ್ರು ಗೊತ್ತಾ? ಅದನ್ನೇ ಆಮೇಲೆ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆರೋಗ್ಯಕ್ಕೆ, ಗಾಳಿ ವಾತಾವರಣಕ್ಕೆ ಊರಲ್ಲಿ ಸೆಂಟ್ರಲ್ಲಿ ಮಾಡಿದ್ರೆ ಪ್ರಸರಿಸ್ತದೆ ಅಂತ ಮಾಡ್ತಾ ಇದ್ರು. ಅದನ್ನು ಕಡಿಯಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ದೊಡ್ಡೋರು ಹೇಳಿದ್ರು ಆ ಮರ ದೊಡ್ಡದಾದ್ಮೇಲೆ ಊರಿಗೆಲ್ಲ ಒಳ್ಳೆ ಆಕ್ಸಿಜನ್ ಬರ್ತದೆ ಅಂತ. ಯಾಕೆ? ಆಮೇಲೆ ಅದರ ಅರ್ಥ ಬೇರೆ ಆಯಿತು. ಅಂದರೆ ಒಂದು ಅರ್ಥ ಆ ರೀತಿಯಾಗಿ, ಎರಡು ನಾವು ನಕ್ಕಷ್ಟು, ನಾವು ಸಂತೋಷಪಟ್ಟಷ್ಟು ಸ್ಟ್ರೆಸ್ ಕಡಿಮೆ ಆಗ್ತದೆ, ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ, ಟೆನ್ಷನ್ ಇರೋರಿಗೆ ಕಡಿಮೆ ಆಗ್ತದೆ, ಏನೇ ಕಷ್ಟಗಳಿದ್ರು ಮರಿತಾರೆ. ಇವಾಗ ಹಂಗಲ್ಲ, ಮೊಬೈಲು ಇಲ್ಲ, ಕುಡಿಯೋದು ಇಲ್ಲ, ಅಂದರೆ ಒಂಟಿಯಾಗಿರೋದು ಇದು ಮಾಡ್ತಾರೆ. ಅದು ತಪ್ಪು ಅಂತ ಸೈಂಟಿಫಿಕಲಿ ಹೇಳ್ತಾರೆ. ಇಲ್ಲಿ ಅದಕ್ಕೆ ಹೇಳ್ತದೆ ಅಂತಃಪುರ ಅಂತ ಹೇಳಿದ್ರೆ, ಈಗ ಕನಿಷ್ಠ ಆ ಥರ ಅರಳಿಕಟ್ಟೆ ಇಲ್ಲ, ಎಲ್ಲಿ ಹೋಗೋದಿಲ್ಲ, ಮನೆಯಲ್ಲೇ ನಾವೇನು ಮಾಡಬೇಕು? ಸಂತೋಷ ಪಡಬೇಕು. ಅದಕ್ಕೆ ನಾವು ಹೇಳ್ಬೇಕು, ದೇವರೇ ನನ್ನ ಮನೆಯಲ್ಲಿ ಸಂತೋಷವನ್ನ ಉಂಟು ಮಾಡು. ಪ್ರತಿದಿನ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು ನನ್ನ ಮನೆಯಲ್ಲಿ. ನೋಡಿ, ನಮಗೆ ಮೊದಲಿಂದಲೂ ಕೂಡ ಮನೆಗಳಲ್ಲಿ ಜನ ಇದ್ರೆ ನಮಗೆ ಖುಷಿನೇ. ಯಾಕೆಂದ್ರೆ ತುಂಬಾ ಜನ ಇದ್ರೆ ಒಂಥರ ಚೆನ್ನಾಗಿರ್ತದೆ. ಒಂಟಿಯಾಗಾದ್ರೆ ಈಗಿನ ಕಾಲ ಒಟ್ಟಿಗೆ ಇರೋ ಕುಟುಂಬ ಇಷ್ಟ ಇಲ್ಲ ಅಲ್ವಾ? ಮದುವೆ ಆಗಕ್ಕೆ ಮುಂಚೆನೆ ಕೇಳ್ತಾಳೆ, ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮ ನಮ್ಮ ಜೊತೆಲೇ ಇರ್ತಾರ ಅಂತ ಕೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ನಮಗೆ ಪ್ರೈವಸಿ ಇರಲ್ವಲ್ಲ ಅನ್ನೋ ಈಗಿನ ಕಾಲ ಆ ರೀತಿಯಾಗಿ. ಅಂದ್ರೆ ಮದುವೆ ಆಯ್ತು ಅಂದ್ರೆ ಬೇರೆ ಬೇರೆ ಇರ್ಬೇಕು, ಯಾರು ಒಟ್ಟಿಗೆ ಇರಬಾರ್ದು. ಮೊದಲು ಕಾಲದ ಇಲ್ಲ, ಎಲ್ಲರೂ ಒಂದೇ ಹತ್ರ ಇರ್ತಾ ಇದ್ರು. ಆವಾಗ ಕಷ್ಟ, ಸುಖ, ದುಃಖ, ನೋವು, ಜಗಳ ಎಲ್ಲ ಬರ್ತಾ ಇತ್ತು. ಆದರೆ ಈಗ ಇಲ್ಲ. ಅದೇ ಹೇಳ್ತಾರೆ ಏನಂದ್ರೆ, ಮನೆ ಚಿಕ್ಕದಿದ್ದಾಗ, ರೂಮ್ಗಳಿಲ್ಲದೆ ಇದ್ದಾಗ ಮನಸ್ಸುಗಳು ಒಟ್ಟಿಗಿದ್ವು. ಆದರೆ ಮನೆಯಲ್ಲಿ ರೂಮುಗಳು ಬಂದ ಮೇಲೆ ಮನಸ್ಸುಗಳು ಬೇರೆ ಆದವು. ಯಾವಾಗ ರೂಮುಗಳು ಬೇರೆ ಆದವು, ಒಬ್ಬರು ಮೊಬೈಲ್ ಎತ್ಕೊಂಡು ಈ ರೂಮ್ಗೆ, ಒಬ್ಬರು ಮೊಬೈಲ್ ಎತ್ಕೊಂಡು ಆ ರೂಮ್ಗೆ, ಇನ್ನೊಬ್ಬರು ಉಳಿದವರು ಹಾಲಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಸೊ ತುಂಬಾ ಮನೆಗಳಲ್ಲಿ ಇದು ನಡೀತಾ ಇದೆ. ಮೊಬೈಲ್ಗಳು, ಟಿವಿಗಳು, ಒಂದೊಂದು ಡಿವೈಸ್ ಒಬ್ಬೊಬ್ಬರ ಹತ್ರ ಇರ್ತದೆ. ಒಟ್ಟಿಗೆ ಬರುವುದು ಕಷ್ಟ ಆಗ್ತದೆ. ದೇವ್ರ ವಾಕ್ಯ ಹೇಳ್ತದೆ, ನಮ್ಮನ್ನ ಸಂತೋಷಪಡಿಸು ಅಂದರೆ ಅದರ ಅರ್ಥ ನಮ್ಮ ಕುಟುಂಬವನ್ನು ಸಂತೋಷಪಡಿಸು. ಬೇಗನೆ ಹೋಗ್ತೇನೆ. ಎರಡನೇದು, ಆರ್ಥಿಕ ಜೀವನದಲ್ಲಿ ಸಂತೋಷ ಬೇಕು. ಹೌದು, ದುಡ್ಡಿದ್ರೇನೆ ನಮ್ಮ ಕುಟುಂಬ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಕೆಲವು ಸಾರಿ ದುಡ್ಡೇ ಎಲ್ಲ ಮಾಡುತ್ತೆ ಅಂತಲ್ಲ, ದುಡ್ಡು ಅಗತ್ಯ ಇದೆ. ನೋಡಿ, ಯಾವಾಗ ಕೈಯಲ್ಲಿ ಹಣ ಓಡ್ತಾ ಇರುತ್ತೋ ಕಷ್ಟ ಗೊತ್ತಾಗಲ್ಲ. ಯಾವಾಗ ಹಣ ಕಡಿಮೆ ಆಗುತ್ತೋ ಕಷ್ಟ ಗೊತ್ತಾಗ್ಬಿಡುತ್ತೆ. ಅದಿಲ್ಲ, ಇದಿಲ್ಲ, ಹಿಂಗಾಯ್ತು, ಹಂಗಾಯ್ತು, ಅದಾಯ್ತು, ಇದಾಯ್ತು. ಆದರೆ ದುಡ್ಡಿರುವಾಗ ಅದೆಲ್ಲ ಕಷ್ಟಗಳು ಕಡಿಮೆ ಆಗ್ತವೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಫಿಲಿಪ್ಪಿ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು. ಹಲ್ಲೆಲೂಯಾ. ಹಾಗಾದ್ರೆ ಮೋಶೆ ಕೇಳ್ತಾ ಇದ್ದಾನೆ, ಅಪ್ಪ ನಮ್ಮನ್ನ ಸಂತೋಷಪಡಿಸು. ಎಲ್ಲಿ? ಕುಟುಂಬದಲ್ಲಿ ಸಂತೋಷಪಡಿಸು. ಎರಡು, ಆರ್ಥಿಕತೆಯಲ್ಲಿ ನಮ್ಮನ್ನು ಸಂತೋಷಪಡಿಸು. ಆರ್ಥಿಕ ವಿಷಯದಲ್ಲಿ ಬಹಳ ಪ್ಲಾನಿಂಗ್ ಇದ್ರೇನೆ, ಬಹಳ ಇದು ದೊಡ್ಡ ಟಾಪಿಕ್, ಯಾವಾಗಾದ್ರೂ ಮಾತಾಡಬೇಕು. ಪ್ಲಾನಿಂಗ್ ಇದ್ರೇನೆ ನಾವೇನಾದ್ರೂ ಉಳಿಸಕ್ಕಾಗುತ್ತೆ. ನಾನು ಹೇಳ್ತಾ ಇರ್ತೇನೆ, ಪಾತ್ರೆಗೆ ಚಿಕ್ಕ ತೂತು ತಾನೆ, ಒಂದೊಂದು ತೊಟ್ಟು ತಾನೆ ಅಂತ ಹೇಳಿದ್ರೆ ಬಿಟ್ಬಿಟ್ರೆ ನಿಜವಾಗಿಯೂ ನೋಡಿ, ನಾವು ನಮ್ಮ ಬಿಲ್ಡಿಂಗಲ್ಲಿ ನಮ್ಮ ಬ್ರದರ್ಗೆ ಹೇಳಿದ್ದೀನಿ, ಅವ್ರಿಗೆ ನೋಡ್ರಿ ಅಲ್ಲಿ ನಲ್ಲಿ ತೊಟ್ಟಿಡ್ತಾ ಇದೆ, ನನಗೆ ಸಮಾಧಾನ ಇಲ್ಲ. ಯಾಕೆಂದ್ರೆ ತೊಟ್ಟಿಡ್ತಾ ಅವ್ರಿಗೆ ಇರ್ಲಿ ಬಿಡು, ಒಂದೊಂದು ತೊಟ್ಟು ಏನಾಗುತ್ತೆ, ಒಂದೊಂದು ತೊಟ್ಟು ಎಷ್ಟು ನೀರು ಹೋಗ್ತದೆ ಅವ್ರಿಗೆ ಗೊತ್ತಾಗಲ್ಲ. ನಮ್ಮ ಲೈಫಲ್ಲಿ ಕೂಡ ಒಂದೊಂದು ರೂಪಾಯಿ ಬಹಳ ಪ್ರಾಮುಖ್ಯ. ಪ್ಲಾನಿಂಗ್ ಇಲ್ಲ ಅಂದರೆ, ಅದಕ್ಕೆ ನಾವು ಆಲೋಚನೆ ಮಾಡಿಲ್ಲ ಅಂದರೆ ನಾವು ಯಾವತ್ತೂ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಫೈನಾನ್ಷಿಯಲ್ ಅಂದರೆ ಆರ್ಥಿಕ, ಹಣವನ್ನ ನಿಭಾಯಿಸೋದು ಗೊತ್ತಿರಬೇಕು. ಹಣದ ವ್ಯಾಮೋಹ ಅಲ್ಲ, ಹಣವನ್ನ ಕಂಟ್ರೋಲ್ ಮಾಡುವ ಶಕ್ತಿ ನಮಗೆ ಬಂದರೆ ನಮ್ಮ ಸಮಸ್ಯೆಗಳ ಅರ್ಧ ಪರಿಷ್ಕಾರ ಆದ ಹಾಗೆ. ಮೂರನೇದಾಗಿ, ಸೇವೆಯಲ್ಲಿ. ಎಲ್ಲಿ ನಮ್ಮನ್ನು ಸಂತೋಷಪಡಿಸು? ಸೇವೆಯಲ್ಲಿ. ನೋಡಿ, ನಮ್ಮ ಕುಟುಂಬನ ಮಾತ್ರ ಅಲ್ಲ, ನಮ್ಮ ಹಣವನ್ನು ಮಾತ್ರ ಅಲ್ಲ, ನಾವು ದೇವರ ರಾಜ್ಯದಲ್ಲಿ ಕೂಡ ನಾವು ಸಂತೋಷ ಪಡಬೇಕು. ದೇವರೇ, ನಾನು ಹೋಗುವ ಆಲಯ, ನಾನಿರುವಂಥ ಸ್ಥಳ, ನಿನ್ನಲ್ಲಿ ಆತ್ಮೀಕವಾಗಿ ನಾನು ಸಂತೋಷಗೊಳ್ಳಬೇಕು ಎಂದು ನಾವು ಏನು ಮಾಡಬೇಕು? ದೇವರಲ್ಲಿ ಪ್ರಾರ್ಥಿಸಬೇಕು. 40:31 ಯೆಶಾಯದಲ್ಲಿ ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನ ಹೊಂದುವರು. ದೇವರನ್ನ ನಿರೀಕ್ಷಿಸಿದರೆ ನಮಗೆ
ಹೊಸ ಬಲ ಬರುತ್ತದೆ. ಅದರ ಅರ್ಥ ನೀವು ನಾನು ದೇವರಿಗಾಗಿ ಏನಾದರೂ ಒಂದು ಪ್ರತ್ಯೇಕವಾಗಿ ಮಾಡಬೇಕು. ಯಾಕೆ ಗೊತ್ತಾ? ಯಾಕೆ ಮಾಡಬೇಕು? ಯಾಕೆಂದ್ರೆ ದೇವ್ರ ವಾಕ್ಯ ಹೇಳುತ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಟ್ರೆ ಅವುಗಳು ಕೂಡ ಇವೆಲ್ಲ ನಿಮಗೆ ಸಿಗ್ತದೆ ಅಂತ ದೇವ್ರು ಹೇಳ್ತಾನೆ. ಆಫರ್. ನೀವು ನನ್ನ ಕೆಲಸ ಮಾಡಿದ್ರೆ ನಾನು ನಿಮ್ಮ ಕೆಲಸ ಮಾಡ್ತೀನಿ. ಆದರೆ ನಾವೆಂಗೆ ಗೊತ್ತಾ? ಇಲ್ಲ ದೇವ್ರೆ, ನನಗೆ ಆ ಶಕ್ತಿ ಇಲ್ಲ, ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ನೀನೇ ಮಾಡು, ನೀನೇ ಕೊಡು ಅಂತೀವಿ. ತಪ್ಪು. ನಾವು ನಮ್ಮ ಶಕ್ತಿ ಸ್ವಬುದ್ಧಿಯಿಂದ ಹೊಂದಿದ್ದು ಗಳಿಸಿದ್ದು ನಮ್ಮ ಸಮಸ್ಯೆಗಳು ಪರಿಷ್ಕಾರ ಮಾಡೋಕ್ಕಾಗಲ್ಲ. ಇದು ತಿಳ್ಕೊಳ್ಳಿ ಚೆನ್ನಾಗಿ. ನಾನು ಅನುಭವದ ಮೂಲಕ ಹೇಳ್ತಾ ಇದ್ದೀನಿ. ನಾನು ನನ್ನದು, ನನ್ನ ಶಕ್ತಿ, ನನ್ನ ದುಡಿಮೆ ಅಂತ ನೋಡುವ ತನಕ ನಾವು ಯಾವತ್ತೂ ಮೇಲಕ್ಕೆ ಬರಲಿಕ್ಕೆ ನಮ್ಮ ಕೈಯಲ್ಲಿ ಆಗಲೇ ಇಲ್ಲ. ಆದರೆ ಯಾವಾಗ ದೇವರ ಸೇವೆಯನ್ನ 24 hours ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವೋ ಆವಾಗಿಂದಲೇ ದೇವರು ನಮ್ಮನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದ್ದು. ನಾನು ಚರ್ಚ್ ಪಾಸ್ಟರ್ ಆಗಿದ್ದೆ. ಭಾನುವಾರ ಒಂದೆರಡು ಅವರ್ ಪ್ರಸಂಗ, ಮಧ್ಯದಲ್ಲಿ ಬುಧವಾರ ಒಂದು ವಿಸಿಟಿಂಗ್, ಮುಗೀತು ನನ್ನ ಕೆಲಸ. ನಾನು ಕೂಡ ಪಾಸ್ಟ್ರೇ. ಇವಾಗ ಎಷ್ಟು ಜನ ಆ ಥರ ಪಾಸ್ಟರ್ ಇಲ್ಲ. ಕೊರೋನಾ ಬಂದ ಮೇಲೆ ಮಲಗುವುದು 4 hour 5 hour ಮಾತ್ರ ಆಯಿತು. ಉಳಿದಿದ್ದೆಲ್ಲ ಸೇವೆನೇ. ದೇವರು ಆವಾಗ ನಮ್ಮನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಹಾಗೇನೆ ನಾವು ದೇವರಿಗೆ ನೀವು ಹೆಚ್ಚು ಸಮಯ ನೀವು ವಿನಿಯೋಗಿಸುವಾಗ ದೇವರ ಆಶೀರ್ವಾದ ಮಾಡ್ತಾರೆ. ಮನುಷ್ಯರು ಕೊಟ್ಟಿದ್ದು ನಿಮ್ಮನ್ನ ಸಮಸ್ಯೆಗಳಿಂದ ಪರಿಷ್ಕಾರ ಮಾಡೋಕ್ಕಾಗಲ್ಲ. ದೇವರು ಕನಿಕರಿಸಬೇಕು. ಆವಾಗ ನಿಮಗೆ ನ್ಯಾಯ ಸಿಗುತ್ತೆ, ಸಾಲ ತೀರುತ್ತೆ, ಸಮಾಧಾನ ಸಿಗುತ್ತೆ, ಆಶೀರ್ವಾದ ಬರುತ್ತೆ. ಮಾಡಿ ನೋಡ್ರಿ. ನಾನು ಪಾಸ್ಟರ್ ಆಗ್ತೀನಿ ಅಂದಾಗ ಎಲ್ಲರೂ ಪಾಸ್ಟರ್ಗೆ ಎಷ್ಟು ಸಂಬಳ ಕೊಡ್ತಾರೋ, ಏನಕ್ಕೆ ನೀನು ಪಾಸ್ಟರ್ ಆಗ್ತೀಯಾ ಅಂದ್ರೆ ನಾನು ಫಸ್ಟ್ ಕ್ವಶನ್. ಯಾಕೆಂದರೆ ಚೆನ್ನಾಗಿ ಓದ್ತೀಯಾ ಮತ್ತು ದುಡಿದು ಏನಾದರೂ ಒಳ್ಳೆ ಜಾಬ್ ಮಾಡಬೇಕಾಗಿರೋದು ಬಿಟ್ಬಿಟ್ಟು ಪಾಸ್ಟರ್ ಆಗ್ತೀನಿ ಅಂತೀಯ ಅಂತೇಳಿ ಅವತ್ತೇ ನಗದ್ಬಿಟ್ರು. ನನಗೆ ಫಸ್ಟ್ ಸಂಬಳ ಅಂಡಮಾನ್ ನಿಕೋಬಾರಲ್ಲಿ ಬಂದಾಗ 2750 ರೂಪಾಯಿ. ಅಂಡಮಾನ್ ನಿಕೋಬಾರಲ್ಲಿ ನಾನು ಸೇವೆ ಮಾಡಿದಾಗ 2750 ರೂಪಾಯಿ ಅಷ್ಟೇ. ಹಾಗಾದರೆ ಒಳ್ಳೆ ಜಾಬ್ ಮಾಡಿದರೆ ಎಷ್ಟು ಬರ್ತಾ ಇತ್ತು? ಹಂಗ ಆಸೆ ಆ ಟೈಮಲ್ಲಿ. ಆದರೆ ನೋಡಿ, ಆ ರೀತಿ ನಮ್ಮ ಜೊತೆಯಲ್ಲಿ ದುಡಿದವರಿಗಿಂತಲೂ ದೇವರು ಎಷ್ಟೋ ನೆಮ್ಮದಿ, ಸಂತೋಷ, ಆತ್ಮೀಕವಾದಂಥ ನಿರೀಕ್ಷೆ ಎಲ್ಲವನ್ನ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಒಂದು ಮಾತಾಡಿದ 4ನೇದಾಗಿ, ನಮ್ಮನ್ನು ಎಲ್ಲಿ ಸಂತೋಷ ಪಡಿಸಬೇಕು ದೇವರು? 1 ಕುಟುಂಬದಲ್ಲಿ, 2 ಆರ್ಥಿಕತೆಯಲ್ಲಿ, 3 ದೇವರ ರಾಜ್ಯದ ವಿಷಯದಲ್ಲಿ, 4 ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಬರಬೇಕು, ಸಂತೋಷ ಬರಬೇಕು. ಹೌದಲ್ವಾ? ಸುತ್ತಲೂ ಸುಭಿಕ್ಷವಾಗಿದ್ದು ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ನಿಮಗೆ ಗೊತ್ತು, ಚಾರ್ಲಿ ಚಾಪ್ಲಿನ್ ಅಂತ ಒಬ್ರು ಗೊತ್ತು. ಯಾರಂತ ಅವರು? ಹಾಸ್ಯ ನಟ, ಜೋಕರ್. ಅವನು ಏನು ಮಾಡಿದ್ರು ನಗ್ತಾರಲ್ಲ ಅಲ್ವಾ? ಏನು ಮಾಡಿದ್ರು ನಗ್ತಾನ ಅವನು, ಚಾರ್ಲಿ ಚಾಪ್ಲಿನ್ ಅಂಥವನು ಒಂದು ಸಾರಿ ಹೇಳಿದ್ನಂತೆ, ಅವನು ನೀವಿಷ್ಟು ಜನರನ್ನ ನಗಿಸ್ತೀವಲ್ವಾ, ನಿಮಗೆ ದುಃಖನೇ ಆಗಲ್ವಾ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ನನಗ್ಯಾಕೆ ದುಃಖ ಆಗಲ್ಲ? ನನಗೆ ದುಃಖ ಆದಾಗೆಲ್ಲ ನಾನು ಮಳೆಯಲ್ಲಿ ನಿಂತ್ಕೊಂಡು ಅಳ್ತೀನಿ ಅಂತ ಹೇಳ್ತಾನೆ. ಮಳೆಯಲ್ಲಿ ನಿಂತ್ಕೊಂಡು. ಕಾರಣ ಏನು ಗೊತ್ತಾ? ಜೋಕರೇ ಅಳ್ತಾವನಲ್ಲಪ್ಪ ಅಂತ ಯಾರಿಗೂ ಗೊತ್ತಾಗ್ಬಿಡ್ಬಾರ್ದು. ಅದಕ್ಕೆ ನಾನು ಮಳೆಯಲ್ಲಿ ಅಳ್ತೀನಿ. ಅವಾಗ ಯಾರಿಗೂ ಕಾಣಿಸಲ್ಲ. ಅಂತ ಚಾರ್ಲಿ ಚಾಪ್ಲಿನ್ ಹೇಳಿದ ಮಾತು, ಮಳೆಯಲ್ಲಿ ಅಳ್ತೀನಿ. ಯಾಕೆಂದರೆ ಬೇರೆ ನೋಡಿದವರು, ನಾನು ಬೇರೆಯವ್ರು ನಗಿಸ್ತೀನಿ, ಬಟ್ ಆದರೆ ನಾನು ಮಳೆಯಲ್ಲಿ ಅಳ್ತೀನಿ. ಅದವರು ಹೇಳಿದ ಮಾತು ಬಹಳ ಒಂಥರ ಆಗೋಯ್ತು ಎಲ್ರಿಗೂ. ಹೌದಾ, ನೀವು ಅಳ್ತೀರಾ? ಹೌದಪ್ಪ, ನನಗೂ ನೋವಿದೆ. ಅಂದರೆ ಊರಿಗೆಲ್ಲ ಮನಸ್ಸಿಗೆ ಒಂದು ವೇಳೆ ಇದಿರ್ಬೋದು, ನಮ್ಮ ಮನಸ್ಸಲ್ಲಿ ಸಮಾಧಾನ ಇಲ್ಲ ಅಂದರೆ, ಶಾಂತಿ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತದೆ, ರೋಮ 15:13, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ಏನನ್ನ ದಯಪಾಲಿಸಲಿ? ಮನಃಶಾಂತಿ. ನಮ್ಮನ್ನು ಆಶೀರ್ವದಿಸು, ಸಂತೋಷಪಡಿಸು ಅಂದ್ರೆ ಅದರ ಅರ್ಥ ಮನಃಶಾಂತಿ ಕೊಡಪ್ಪ ಅಂತ ಅರ್ಥ. ಕೊನೆಯದಾಗಿ ಹೇಳಿ ಮುಗಿಸ್ಬಿಡ್ತೇನೆ. ನಮ್ಮನ್ನು ಎಲ್ಲಿ ಸಂತೋಷ ಪಡಿಸಬೇಕಂದ್ರೆ ಭವಿಷ್ಯದಲ್ಲಿ, ಫ್ಯೂಚರ್, ಭವಿಷ್ಯ. ಅಪ್ಪ, ನೀನೇನಾದ್ರೂ ಇನ್ನು ಮುಂದೆ ನನಗೆ ಕಷ್ಟ ಕುಗ್ಗಿದ ದಿನಗಳಿದೆ, ಇನ್ನು ಮುಂದಿನ ದಿನಗಳನ್ನ ಆಶೀರ್ವಾದವಾಗಿ ಮಾಡಪ್ಪ. ನನ್ನ ಭವಿಷ್ಯ ಚೆನ್ನಾಗಿರ್ಬೇಕು. ಇಷ್ಟು ದಿನ ನಾನು ನೋವು ಅನುಭವಿಸಿದ್ದೀನಿ, ನನ್ನ ಕಷ್ಟ ಅನುಭವಿಸಿದ್ದೀನಿ, ಇನ್ನು ಮುಂದಿನ ದಿನಗಳಾದರೂ ನಾನು ಒಳ್ಳೆಯ ದಿನಗಳು ಕೊಡಪ್ಪ ಅಂತ ನಾವು ನಮ್ಮನ್ನು ಸಂತೋಷ ಪಡಿಸಪ್ಪ ಅಂತ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡಿಕೊಳ್ಬೇಕಾಗ ದೇವರು ಹೇಳ್ತಾನೆ, ಯೆರೆಮೀಯ 29:11, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನ ನಾನೇ ಬಲ್ಲೆನು, ಅವು ಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೇನ್. ಆದ್ರಿಂದ ದೇವಜನವೇ, ಇವತ್ತಿನ ವಾಕ್ಯವನ್ನು ನೆನೆಸಿ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೋ ಸ್ತೋತ್ರ.
ತಂದೆ ದೇವರೇ, ನಿಮ್ಮ ಪರಿಶುದ್ಧವಾದ ಉನ್ನತವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಇವತ್ತಿನ ವಾಕ್ಯದ ಪ್ರಕಾರವಾಗಿ ನಾವು ನೋಡಿದಾಗ ನಿರಾಸೆಯ ದಿನಗಳು, ನಿರಾಸೆಯ ವರ್ಷಗಳ ನಂತರ ನಿರೀಕ್ಷೆಯು ಉಂಟಾಗುವುದನ್ನು ಕುರಿತು ಮಾತನಾಡಿದ್ದೇವೆ. ಓ ಮೋಶೆ, ಇಸ್ರಾಯೇಲ್ಯರು, ಯೋಸೇಫನ ಕುರಿತು, ಯೋಬನ ಕುರಿತು, ದಾವೀದನ ಕುರಿತು ನಾವು ಕೇಳಿಸಿಕೊಂಡಿದ್ದೇವೆ. ಓ ದೇವರೇ, ಅವರ ಜೀವಿತದಲ್ಲಿ ಏರಿತ್ತು ಪೇರಿತ್ತು, ಮೇಲೆ ಕೆಳಗಡೆ ಇತ್ತು, ಕಷ್ಟ ಸುಖಗಳಿದ್ದವು. ಆದರೂ ಅವರು ವಿಶ್ವಾಸವನ್ನು ಬಿಟ್ಟು ಬಿಡದೆ, ನಿನ್ನನ್ನು ಪ್ರೀತಿಸುವುದನ್ನು ಬಿಟ್ಟು ಬಿಡದೆ, ನಿಮ್ಮಲ್ಲಿ ಭಯಭಕ್ತಿಯಲ್ಲಿರುವುದನ್ನು ಬಿಟ್ಟು ಬಿಡದೆ ಅವರು ನಿರಂತರವಾಗಿ ತಾಳ್ಮೆಯಿಂದ ಕಾಯುತ್ತಾ ಇದ್ದರೂ ನೀವು ಕರ್ತನೇ ಅವರ ಏರುಪೇರುಗಳನ್ನು ಸರಿಪಡಿಸಿ ಅವರನ್ನು ಮೊದಲಿಗಿಂತ ಉನ್ನತ ಸ್ಥಿತಿಗೆ ನೀವು ತೆಗೆದುಕೊಂಡು ಬಂದರೆ ಅವರ ನಿರೀಕ್ಷೆಯು ನಿರಾಸೆಯಾಗಲಿಲ್ಲ. ಅವರು ಕುಗ್ಗಿದ, ಅವರು ಬಾಧೆಪಟ್ಟ ದಿನಗಳಿಗೆ ತಕ್ಕಂತೆ ಅವರಿಗೆ ಆಶೀರ್ವಾದವನ್ನು ನೀವು ಕೊಟ್ಟಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದೇ ದಿನ ಆ ವಾಕ್ಯವನ್ನು, ಅದೇ ಮಾತನ್ನು ನೀವು ನಮಗೂ ಹೇಳುತ್ತಿದ್ದೀರಿ ಸ್ವಾಮಿ. ನಮ್ಮನ್ನು ಸಂತೋಷಪಡಿಸು ಎಂದು ಮೋಶೆ ಪ್ರಾರ್ಥಿಸಿದ ಹಾಗೆ ನಾವು ಕೂಡ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂತೋಷಪಡಿಸಯ್ಯ, ನಮ್ಮನ್ನು ಸಂತೋಷಪಡಿಸು. ಎಲ್ಲಿ? ನಮ್ಮ ಕುಟುಂಬದಲ್ಲಿ, ನಮ್ಮ ಆರ್ಥಿಕ ಆದಾಯದಲ್ಲಿ, ದೇವರ ರಾಜ್ಯದಲ್ಲಿ. ಓ ಕರ್ತನೆ ದೇವರೇ, ನಮ್ಮ ಭವಿಷ್ಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸಂತೋಷವನ್ನು ಉಂಟು ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರೆಲ್ಲರ ಜೀವಿತಗಳಲ್ಲಿ ನೀನು ಕೊಡುವ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಆರ್ಥಿಕ ಆಶೀರ್ವಾದ, ಆತ್ಮಿಕ ಬಲ ಎಲ್ಲವನ್ನ ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕಳೆದ ದಿನಮಾನಗಳಲ್ಲೆಲ್ಲ ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಈ ಬರುವಂತ ವಾರವೆಲ್ಲ, ಈ ದಿನವೆಲ್ಲ ಕರ್ತನೆ ನಮ್ಮ ಸಂಗಡ ಇದ್ದು ನಡೆಸು. ನಮಗೆ ಬೇಕಾದ ಆರೋಗ್ಯ, ಶಾಂತಿ, ಸಮಾಧಾನ, ನೆಮ್ಮದಿ, ಕುಟುಂಬದಲ್ಲಿ ಉನ್ನತಿ ಎಲ್ಲವನ್ನ ಕೊಡಪ್ಪ. ಹೋಗೋಣ ಬರೋಣಗಳನ್ನು ಆಶೀರ್ವಾದ ಮಾಡು. ಓ ನಿನ್ನ ಸಮ್ಮುಖದಲ್ಲಿ ಬರುವಾಗ, ವಾಕ್ಯಗಳನ್ನು ಕೇಳುವಾಗ ಪ್ರತಿನಿತ್ಯ ಇನ್ನೂ ಹೆಚ್ಚಿನ ಆಶೀರ್ವಾದದ ವಾಕ್ಯಗಳು ನಮಗೆ ನೀವು ತೋರಿಸಿಕೊಡ್ರಿ. ನಿಮ್ಮ ಇಷ್ಟ ಪ್ರಕಾರವಾಗಿ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ದೇವರೇ, ಈ ಸೇವೆಯ ಮೂಲಕವಾಗಿ ಈ ವಾಕ್ಯಗಳು ಎಲ್ಲೆಲ್ಲಿ ಮುಟ್ಟುತ್ತಾ ಇದೆಯೋ, ಓ ಔಷಧಿಯಂತೆ ದೇವರ ಪರಿಷ್ಕಾರದಂತೆ, ಸಮಾಧಾನದಂತೆ ಅವರ ಗಾಯಗಳನ್ನು, ಅವರ ವೇದನೆಗಳನ್ನು, ಅವರ ಸಾಲಗಳನ್ನು, ಅನಾರೋಗ್ಯಗಳನ್ನು, ಅವರ ಪರಿಸ್ಥಿತಿಗಳನ್ನು ನೀನು ಕರ್ತನೆ ಗುಣಪಡಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ದೇವರೇ, ವಾಕ್ಯವನ್ನು ಎಂಬಂತೆ ನೀನು ಕರ್ತನೆ ನಮಗೆ ಬಿಡುಗಡೆಯನ್ನು ಕೊಡುವ ದೇವರು, ವಾಕ್ಯದ ಮೂಲಕವಾಗಿ ಶಕ್ತಿಯನ್ನು ಕೊಡುವ ದೇವರು, ಪುನರ್ಜೀವನ ಮಾಡುವ ದೇವರು. ಒಣಗಿ ಹೋಗುವಂತ ನಮ್ಮ ಜೀವಿತಗಳನ್ನು, ಒಡೆದು ಹೋದಂತ ನಮ್ಮ ಜೀವಿತಗಳನ್ನು ಮತ್ತೆ ಪುನಶ್ಚೇತನ ಮಾಡುವುದಕ್ಕೆ ಶಕ್ತನಾದ ದೇವರು. ಅದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ, ನಿನ್ನ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿದಾತನು, ಸದುತ್ತರವನ್ನು ಕೊಡುವಾತನು, ಉಪಕಾರ ಮಾಡಿ ನಡೆಸುವಾತನು, ನಮ್ಮ ಜೊತೆಗಾರನಾಗಿರುವ ಯೇಸುವಿನ ಪರಿಶುದ್ಧವಾದ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.